ಪೋಷಕನಾಗಿ ಮಾಡುತ್ತೇನೆ ಅಂತ ಹೇಳಿದ ಒಂದು ಸಂಗತಿಯಲ್ಲಿ ನಾನು 3 ಮುಖ್ಯ ಹಂತಗಳಿವೆ ಅಂತ ನಾನು ಹೇಳ್ತೀನಿ. ಓಕೆ, 3 ಸ್ಟೇಜಸ್. ಆ ಒಂದು ವಚನವನ್ನು ಓದುವಾಗ 3 ಹಂತಗಳು. ಅದೇನಂತಂದ್ರೆ, ಮೊದಲನೇದಾಗಿ ನಮ್ಮ ಒಂದು ಬುದ್ಧಿ, ಅಂದ್ರೆ ನಮ್ಮ ಒಂದು ಬುದ್ಧಿ, ತಲೆ. ಓಕೆ, ಇದು ಯೇಸುವನ್ನು ಒಡೆಯನದು ಒಪ್ಪಿಕೊಂಡ ಒಂದು ಮಾರ್ಗವನ್ನು ನಡೆಯುವ ನಿರ್ಧಾರ. ಒಂದು ನಿರ್ಧಾರ ಮಾಡ್ತಲ್ಲ, ನಮ್ ತಲೆಯಲ್ಲಿ ಬರ್ತದೆ ಫಸ್ಟ್. ನಾನು ವಾರವಾರ್ಸ್ ಬೈಬಲ್ ಸ್ಕೂಲ್ ಅಲ್ಲಿ ಇಷ್ಟು ಗಂಟೆಗೆ ನಾನು ಇಲ್ಲಿ ಕೂತ್ಕೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡ್ತೇನೆ. ಲೈಫ್ ಅಲ್ಲಿ ಎಲ್ಲ ನಿರ್ಧಾರದ ಮೇಲೆ ಆಧಾರವಾಗಿದೆ. ಸೊ ಅದೊಂದು ನಿರ್ಧಾರ. ಓಕೆ, ಯೇಸುವನ್ನು ಹಿಂಬಾಲಿಸುವಂತದ್ದು ಒಂದು ನಿರ್ಧಾರ. ಓಕೆ, ಅದು ಮೊದಲು ನಮ್ಮ ಒಂದು ತಲೆ ಆ ಒಂದು ನಿರ್ಧಾರವನ್ನು ಮಾಡ್ತೇವೆ, ತಲೆ ಅಂತ ಹೇಳುವಾಗ. ಮತ್ತೆ ಎರಡನೇದು ಅದು ಹೃದಯವಾಗಿದೆ. ಅಂದ್ರೆ ಅದರಲ್ಲಿ ನಾವು ಬದಲಾವಣೆಗಳನ್ನು ತರಬೇಕು. ನಿರ್ಧಾರ ಕೇವಲ ತಲೆಯಲ್ಲಿ ಮಾತ್ರ ಇರುವುದಲ್ಲ, ನಮ್ಮ ಹೃದಯದಲ್ಲಿ ಅದು ಬದಲಾವಣೆ ಅದು ತರಬೇಕು. ನಮ್ಮ ನಿರ್ಧಾರಕ್ಕೆ ಅನುಗುಣವಂತ ಒಂದು ಬದಲಾವಣೆ, ಅದು ಆ ಒಂದು ಸ್ವಭಾವವನ್ನ, ಗುಣಲಕ್ಷಣವನ್ನದು ಬದಲಾಯಿಸ್ತದೆ. ಓಕೆ, ರೂಪಾಂತರವನ್ನು ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿತೇವೆ. ಹೃದಯ ಇರ್ಬೇಕು. ನಮ್ಮ ತಲೆ, ನಮ್ಮ ಹೃದಯ, ಹೆಡ್, ಹಾರ್ಟ್, ಮತ್ತು ನಾನು ಇನ್ನೊಂದು ವಿಷಯವನ್ನು ಹೇಳಿದೆ, ಕೈ, ಹ್ಯಾಂಡ್ಸ್. ನಮ್ಮ ಕೈಗಳು ಅಂದ್ರೆ ಸೇವೆ ನಾವು ಮಾಡುವಂಥದ್ದು. ನಮ್ಮ ತಲೆಯಿಂದ ಮಾಡಿದ ನಿರ್ಧಾರ, ನಮ್ಮ ಹೃದಯದಿಂದ ಆದಂತ ಒಂದು ಬದಲಾವಣೆಗಳು, ರೂಪಾಂತರಗಳು, ಅದು ಎರಡೂ ಸೇರಿ ನಮ್ಮ ಕೈಗಳಿಂದ ಅಥವಾ ನಾವು ಮಾಡುವಂತ ಕ್ರಿಯೆ ಅಥವಾ ಕೆಲಸ ಅಥವಾ ಸೇವೆ ಅದು ಮಾಡ್ಲಿಕ್ಕೆ ಅದನ್ನ ನಮ್ಮನ್ನ ಪ್ರೋತ್ಸಾಹ ಮಾಡ್ಬೇಕು. ಅಂದ್ರೆ ಸುವಾರ್ತೆ ಸಾರೋದು ಆಗ್ಬೇಕು. ಎಲ್ಲ ಕೇಳಿಸ್ಕೊಂಡು ನಾವು ಎಲ್ಲ ವಚನಗಳನ್ನು ಕೇಳಿಸ್ಕೊಂಡು ಎಲ್ಲ ನಾವು ಕಲ್ತುಕೊಂಡು ನಾವು ಹೆಡ್ ನಾಲ್ಕು ಅಂದ್ರೆ ತಲೆ ಊದ್ಕೊಂಡ್ಬಿಡುತ್ತೆ ಅಷ್ಟೇ, ತಲೆ ದೊಡ್ಡದಾಗ್ಬಿಡುತ್ತೆ ಅಷ್ಟೇ. ಅದನ್ನ ಕ್ರಿಯಾರೂಪದಲ್ಲಿ ಇಡ್ಬೇಕು. ಸೊ ಶಿಷ್ಯನು ಅಂತ ಹೇಳುವಾಗ ನಾನು ಅದನ್ನ ಒಂದು ಏನಂತೀರಿ, ನಾನು ಬೇಕಂತ ಸ್ವಲ್ಪ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆ ದಿನ ನಾನು ನಿಮ್ಮ ಸಂಗಡ ಮಾತನಾಡುವಾಗ ಸ್ವಲ್ಪ ವೇಗವಾಗಿ ಓದಿ ಅಂತ ಅನ್ಸ್ತದೆ. ಆದ್ರೆ ನಾನು ಬೇಗ ಮಾಡ್ತೀನಿ. ಸರಿ, ಏನ್ ಅಭ್ಯಂತರ ಇಲ್ಲ? ಓಕೆ, ರೈಟ್, ಸರಿ. ಸೊ ಡಿಸೈಪಲ್, ಶಿಷ್ಯನು ಅಂತ ಹೇಳುವಾಗ ಮೆಥಡೀಸ್ ಅಂತ ಹೇಳಿದ್ವಿ. ಅದ್ರ ಸಿಂಪಲ್ ಅಂತ ಕಲಿಯುವವನು. ಓಕೆ, ಶಿಷ್ಯನು ಅಂತಂದ್ರೆ ಗುಣಲಕ್ಷಣ ಕಲಿಯುವವನು. ಓಕೆ, ಕರೆಕ್ಟ್. ಸೊ ಮೂಲ ಪದದ ಒಂದು ಈ ಒಂದು ಮೂಲ ಪದ ಬಂದ್ಬಿಟ್ಟು ಆ ರೀತಿಯಲ್ಲಿ ಗ್ರೀಕ್ ಅಲ್ಲಿ. ಓಕೆ, ಕಲಿಯುವ. ಸೊ ನಾವು ನಿನ್ನೆ ವಿದ್ಯಾರ್ಥಿ ಮತ್ತು ಶಿಷ್ಯ ಬಗ್ಗೆ ಒಂದು ವ್ಯತ್ಯಾಸವನ್ನು ನೋಡ್ಕೊಂಡ್ವಿ. ನಿಮಗೆ ಅದನ್ನೆಲ್ಲ ನಾನು ವಿವರಿಸಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಇವಾಗ ಹೇಳುವುದಿಲ್ಲ. ಆದ್ರೆ ಇನ್ನೊಂದು ನಾವು ನೋಡ್ತೀವಿ, ಶಿಷ್ಯನು ಯಾರು ಎಂಬುದಾಗಿ ನಾವು ನೋಡ್ಕೊಂಡ್ವಿ. ಶಿಷ್ಯನು ಯಾರು ಅಂತ ಹೇಳುವುದಾದ್ರೆ, ಗುರುವಿನೊಂದಿಗೆ ವಾಸ ಮಾಡುತ್ತಾನೆ. ಈ 3 ಡೆಫಿನೇಷನ್ ಎಲ್ಲ ನೆನಪಿಲ್ಲ ಅಂದ್ರೆ ಇವು 3 ನೆನಪಿರ್ಬೇಕು. ಶಿಷ್ಯತ್ವದಲ್ಲಿ ಏನ್ ಕಲ್ತೀರಿ ಅಂದ್ರೆ, ಗುರುವಿನೊಂದಿಗೆ, ನಮ್ಮ ಗುರು ಯಾರು? ಯೇಸು ಸ್ವಾಮಿ. ಸೊ ಯೇಸುವಿನೊಂದಿಗೆ ವಾಸಿಸುವವನು ಶಿಷ್ಯನು. ತನ್ನ ಗುರುವಿನಿಂದ ಕಲಿಯುವವನು. ಓಕೆ, ವಾಸಿಸುವವನು ಯಾರ ಜೊತೆ? ಯೇಸುವಿನ ಜೊತೆ, ಗುರುವಿನ ಜೊತೆ. ಗುರುವಿನಿಂದ ಕಲಿಯುವವನು. ಮೂರನೇದು ಗುರುವಿನಂತೆ ಆಗುವವನು. ಆಮೇಲೆ ಹಲ್ಲೆಲೂಯಾ. ಓಕೆ, ಸೊ ಈ 3 ಹೂ ಇಸ್ ಡಿಸೈಪಲ್ ಅಂತ ಹೇಳಿದ್ರೆ ಈ 3 ಅಂಶಗಳನ್ನ ನೀವು ಗುರುತಿಸಿರಿ. ಯಾವಾಗ್ಲೂ ಯಾರು ಕೇಳಿದ್ರು ಸಹ ನೀವು ಹೇಳುವಂತವ್ರು ಆಗಿರ್ಬೇಕು. ಓಕೆ, ಏನ್ ಕಲ್ತ್ರಿ ಶಿಷ್ಯತ್ವದಲ್ಲಿ ಅಂದ್ರೆ ಇದೊಂದು ಹೇಳುವಂತದ್ದು ನಿಮ್ಗೆ ಅಟ್ಲೀಸ್ಟ್ ಬೇಸಿಕ್ ಇದು ಗೊತ್ತಿರ್ಬೇಕು. ಓಕೆ, ರೈಟ್, ಕರೆಕ್ಟ್. ಓಕೆ, ಐ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸಸ್. ನೀವು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರಿ. ವೆರಿ ಗುಡ್. ಇದೊಂದು ಒಳ್ಳೆ ಸೈನ್ಯ, ಒಳ್ಳೆ ಸೈನ್ಯ. ಓಕೆ, ಒಳ್ಳೆ ಸೈನಿಕರು. ವಾವ್, ವೆರಿ ಗುಡ್. ಓಕೆ, ಸೊ ವಿಶ್ವಾಸ ಮತ್ತು ವಿಶ್ವಾಸಿಗಳು ಮತ್ತು ಶಿಷ್ಯರಿಗಿರುವಂತ ಒಂದು ವ್ಯತ್ಯಾಸವನ್ನು ನಾವು ನೋಡ್ಕೊಂಡ್ವಿ. ಮೊದಲು ನಾವು ನೋಡ್ಕೊಂಡದ್ದು ವಿದ್ಯಾರ್ಥಿಗೂ ಶಿಷ್ಯರಿಗೂ. ಈಗ ನೋಡ್ತಾ ಇರೋದು ವಿಶ್ವಾಸಿಗೂ ಒಂದು ಶಿಷ್ಯರಿಗೂ. ಅದು ಜನರಲ್, ಅಂದ್ರೆ ಸಾಮಾನ್ಯವಾಗಿರುವಂತ ಒಂದು ವ್ಯತ್ಯಾಸ. ಆದ್ರೆ ಇಲ್ಲಿ ನಾವು ಆತ್ಮಿಕ ವ್ಯತ್ಯಾಸ. ಅನೇಕರು ಹಿಂಬಾಲಕರಿದ್ದಾರೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ಆದ್ರೆ ಅನೇಕರು ಹಿಂಬಾಲಿಸಿರುವಂತದ್ದು ನಾನಾ ಕಾರಣಗಳಿಗಾಗಿದೆ. ಓಕೆ, ಈ ವಿಶ್ವಾಸಿಗಳು ಶಿಷ್ಯನಿಗೂ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾದ್ರೆ ಇದರಲ್ಲೇ ನಿಮ್ಗೆ ಅರ್ಥ ಆಗ್ತದೆ ನಾವು ಯಾರಾಗಿರ್ಬೇಕು, ನಾವ್ ಎಂತವ್ರು ಆಗಿರ್ಬೇಕಂತ. ಶಿಷ್ಯರಂದ್ರೆ ಏನಂತ ನಿಜವಾದಂತ ಒಂದು ಅರ್ಥ ನಮ್ಗೆ ಬರ್ತದೆ. ಸೊ ಅಲ್ಲಿ 9 ಸಂಗತಿಗಳು ನೋಡ್ಕೊಡಿ. ಅಲ್ಲಿ ನೋಡ್ತೇವೆ, ವಿಶ್ವಾಸಿ ಏನ್ ಮಾಡ್ತಾನೆ? ಈ ಕಮ್ಸ್ ಟು ದ ಕ್ರಾಸ್, ಶಿಲುಬೆ ಬಳಿ ಬರ್ತಾನೆ. ಶಿಷ್ಯನ್ ಏನ್ ಮಾಡ್ತಾನೆ? ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾನೆ. ನಾವು ನಿನ್ನೆ ಶಿಲುಬೆ ಹೊತ್ತುಕೊಳ್ಳೋದ್ರ ಬಗ್ಗೆ ಮಾತಾಡ್ತೀವಿ, ಹೌದಾ? ಸುರಕ್ಷಿತವಾಗಿ ಹಿಂದೆ ಸರಿತಾನೆ. ಯಾರು? ವಿಶ್ವಾಸಿ. ಅವ್ನಿಗೆ ಎಲ್ಲ ಸಮಸ್ಯೆ ಬಂದ್ರೆ ಮೆಲ್ಲಕ್ಕೆ ಅವ್ನ ಹಿಂದೆ ಸೇರ್ತಾನೆ. ಯಾಕೆ? ಅವ್ನಿಗೆ ಸೇಫ್ಟಿ ಇಂಪಾರ್ಟೆಂಟ್. ಮೊದಲು ಅವನಿಗೆ ಸೇಫ್ಟಿ ಇಂಪಾರ್ಟೆಂಟ್. ಅದೇ ಶಿಷ್ಯನ್ ಏನ್ ಮಾಡ್ತಾನೆ? ಕಷ್ಟಗಳನ್ನು ಅಪ್ಪಿಕೊಳ್ಳುತ್ತಾನೆ. ಈ ಎಂಬ್ರೇಸ್ ಸಫರಿಂಗ್, ಏನೇ ಸಮಸ್ಯೆ ಬರಲಿ ಅವನು ಎದುರು ನಿಲ್ಲುತ್ತಾನೆ, ಅವನು ಮುಂದೆ ಸಾಗುತ್ತಾನೆ. ಓಕೆ, ಸಭೆಗೆ ಹೋಗುವವನು ಯಾರು? ಶಿಷ್ಯನ್. ಸಾರಿ, ಯಾರು? ಶಿಷ್ಯನು.
ವಿಶ್ವಾಸಿ. ಸಭೆಗೆ ಹೋಗುತ್ತಾನೆ ವಿಶ್ವಾಸಿ. ಆದ್ರೆ ಶಿಷ್ಯನ್ ಏನ್ ಮಾಡ್ತಾನೆ? ಅವರೇ ಸಭೆಯಾಗಿದ್ದಾರೆ ಎಂಬುದಾಗಿ ಅವರು ಗ್ರಹಿಸುವವರಾಗಿದ್ದಾರೆ. ಸಭೆ ಅಂದ್ರೆ ನಾಲ್ಕು ಗೋಡೆ ಅಲ್ಲ, ಸಭೆ ಅಂದ್ರೆ ನಾವೇ. ಯೇಸು ಇರುವಂತ ಸ್ಥಳ ಅದು ಸಭೆ. ವಾಕ್ಯವನ್ನು ಓದುತ್ತಾನೆ ಯಾರು? ವಿಶ್ವಾಸಿ. ಶಿಷ್ಯನ್ ಏನ್ ಮಾಡ್ತಾನೆ? ವಿಧೇಯನಾಗಿ ಅದನ್ನು ಬದುಕುತ್ತಾನೆ. He lives. ಆಮೇಲೆ ಅಲ್ಲೂಯ ಯೇಸು ಸ್ವಾಮಿ ಹೇಳಿದ್ರು, ಈ ನನ್ನ ಮಾತುಗಳನ್ನು ಕೇಳಿಸಿಕೊಂಡು ಅದರಂತೆ ಅದನ್ನು ಅನುಸರಿಸಿ ನಡೆಯುವವನು ಅವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದಂತ ಬುದ್ಧಿವಂತನಿಗೆ ಹೋಲಲ್ಪಡುತ್ತಾನೆ ಎಂಬುದಾಗಿ. ಅಲ್ಲೂಯ ವಿಧೇಯರಾಗುವಂಥದ್ದು ಬರೀ ಕೇಳಿಸ್ಕೊಳ್ಳುವಂಥದ್ದಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತದೆ, ನಾವು ಕೇವಲ ಕೇಳಿಸ್ಕೊಳ್ಳುವವರಾಗಿದ್ದು ಅದನ್ನು ಮಾಡದೇ ಇದ್ದರೆ ನಾವು ಮೂರ್ಖರು ಎಂಬುದಾಗಿ ಹೇಳ್ತಾನೆ. ವಿ ಆರ್ ಫೂಲ್ಸ್. ಓಕೆ, ಬುದ್ಧಿವಂತರು ಯಾರು? ಶಿಷ್ಯರಾಗಿರ್ತಾರೆ. ಶಿಷ್ಯರು ಏನ್ ಮಾಡ್ತಾರೆ? ವಿಧೇಯರಾಗ್ತಾರೆ. ಓಕೆ, ರೈಟ್. ಸೊ ನಂಬುವುದರ ಬಗ್ಗೆ ಮಾತ್ರ ಆಸಕ್ತಿ. ಓಕೆ, ಯಾರಿಗೆ? ವಿಶ್ವಾಸಿಗೆ. ಶಿಷ್ಯರಿಗೆ ಏನು? ಅದರಂತೆ ಆಗುವುದೇ, ಅಂದ್ರೆ ಏನು ಆತನು ಕಲ್ತುಕೊಂಡಿದ್ದಾನು ಗುರುವಿನಿಂದ ಅದರಂತೆ ಆಗುವುದೇ ಅವನ ಒಂದು ಗುರಿ. ಓಕೆ, ಆಲ್ ಅಬೌಟ್ ಬೀಯಿಂಗ್ ಅಂದ್ರೆ ಆಗುವುದು. ಓಕೆ, ಸೌಕರ್ಯಗಳ ಮೇಲೆ ಆಸೆ ಯಾರಿಗೆ? ವಿಶ್ವಾಸಿಗೆ. ಶಿಷ್ಯನಿಗೆ ಅವನಿಗೆ ಸೌಕರ್ಯಗಳಲ್ಲ, ತ್ಯಾಗವನ್ನು ಮಾಡುತ್ತಾನೆ. ಈ ಸ್ಯಾಕ್ರಿಫೈಸಸ್. ಓಕೆ, ನಿನ್ನೆ ದಿನ ನಾವು ಮಾತಾಡ್ತಾ ಇದ್ವಿ, ಏನು ಸ್ಯಾಕ್ರಿಫೈಸ್ ನಾವು ಮಾಡಿಲ್ಲ. ಯೇಸುವಿನ ಬಳಿಗೆ ಬರಕ್ಕೆ ಎಲ್ಲ ಯೇಸುವನ್ನು ತ್ಯಾಗ ಮಾಡಿದ. ನಾವೆಲ್ಲ ಸೌಕರ್ಯಗಳನ್ನ ಅನುಭವಿಸ್ತಾ ಇದ್ದೆ. ಆದ್ರೆ ಇವಾಗ ನಾವು ಶಿಷ್ಯರಾಗ್ಬೇಕು ಅಂದ್ರೆ ಯೋಚನೆ ಮಾಡ್ತೀನಿ. ಹೇಳ್ದಂತ ನಾವು ವಿಶ್ವಾಸಗಳಾಗ್ಲಿಕ್ಕೆ ನಮ್ಗೆ ನಾವು ಯಾವ ತ್ಯಾಗ ಮಾಡಿಲ್ಲ. ಎಲ್ಲ ತ್ಯಾಗ ಮಾಡಿದ ಯೇಸು, ಒಡಂಬಡಿಕೆ ಮಾಡಿದ ಯೇಸು, ರಕ್ತ ಸುರಿಸಿದ ಯೇಸು, ಆಶೀರ್ವಾದ ಮಾಡಿದ ಯೇಸು. ನಾವೇನಿಲ್ಲ, ಏಸಪ್ಪ ನಾನು ಪಾಪಿ ಆಗಿದ್ದೇನೆ, ನನ್ನ ಜೀವನದಲ್ಲಿ ಬಾ ಸ್ವಾಮಿ ಅಂತ ನಾವು ಒಪ್ಪಿಕೊಂಡ್ವಿ ಅಷ್ಟೇ. ನಾವು ಆತನ ವಿಶ್ವಾಸಿಗಳಾದ್ವಿ. ಆದ್ರೆ ವಿಶ್ವಾಸಿಗಳಾಗಿ ಆಗಿರ್ಬೇಕಾ? ಇಲ್ಲ, ನಾವು ಮುಂದೆ ಹೋಗ್ಬೇಕು. ನಾವು ವಿಶ್ವಾಸದಿಂದ ಇನ್ನೊಂದು ಹಂತಕ್ಕೆ, ಇನ್ನೊಂದು ಮಟ್ಟಕ್ಕೆ ಹೋಗ್ಬೇಕು. ಅದೇ ನಾವು ಶಿಷ್ಯರಾಗಬೇಕು. ಶಿಷ್ಯನು ತ್ಯಾಗ ಮಾಡುತ್ತಾನೆ, ಯೇಸುವಿನಂತೆ ಅವನು ತ್ಯಾಗ ಮಾಡುತ್ತಾನೆ. ಓಕೆ, ಮಾತನಾಡುತ್ತಾನೆ. ವಿಶ್ವಾಸಿ ಕೇವಲ ಮಾತನಾಡುತ್ತಾನೆ. ವಿಶ್ವಾಸಿ ಅಂದ್ರೆ ಅವನು ಮಾತನಾಡ್ತಾನೆ. ಆದ್ರೆ ಶಿಷ್ಯ ನೋಡ್ರಿ, ಶಿಷ್ಯನು ಶಿಷ್ಯರನ್ನಾಗಿ ಮಾಡುತ್ತಾನೆ. ಹಿ ಮೇಕ್ಸ್ ಡಿಸೈಪಲ್ಸ್. ಅವನ ಒಂದು ಗುರಿ ಏನ್ ಗೊತ್ತಾ? ಅವನು ಶಿಷ್ಯನಾಗುತ್ತಾ ಇತರನ್ನು ಶಿಷ್ಯರಾಗಿ ಮಾಡ್ತಾನೆ. ನಾವು ಮುಂದೆ ಈ ಒಂದು ಕೊನೆಯ ಒಂದು ಸೆಷನ್ ಅಲ್ಲಿ, ಮುಂದಿನ ಭಾಗದಲ್ಲಿ ನಾವು ಶಿಷ್ಯರನ್ನು ಮಾಡೋದ್ರ ಬಗ್ಗೆ ನಾವು ಸ್ವಲ್ಪ ನೋಡಿಕೊಳ್ಳೋಣ. ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಓಕೆ, ರೈಟ್. ಮನುಷ್ಯರೊಂದಿಗೆ ಸ್ಪರ್ಧಿಸುತ್ತಾನೆ ಯಾರು? ವಿಶ್ವಾಸಿ. ವಿಶ್ವಾಸಿ ಏನ್ ಮಾಡ್ತಾನೆ? ಪೈಪೋಟಿ ಒಟ್ಟಿಗೆ. ಯಾರ ಜೊತೆ ಸ್ಪರ್ಧೆ? ಮನುಷ್ಯರೊಟ್ಟಿಗೆ. ನೋಡ್ರಿ, ಶಿಷ್ಯನ ಏನ್ ಮಾಡ್ತಾನೆ ನೋಡ್ರಿ. ಓಕೆ, ಶಿಷ್ಯ ಕ್ರಿಸ್ತನೊಂದಿಗೆ ಒಂದಾಗಿರುತ್ತಾನೆ. ಅವನಿಗೆ ಯಾರು ಕಾಂಪಿಟೇಷನ್ ಬೇಕಾಗಿಲ್ಲ, ಯಾರು ಅವನ ಸ್ಪರ್ಧೆ ಮಾಡೋದಿಲ್ಲ. He will not be in competition with people. He will be with Christ. He will be one with Christ. Okay, right. ಇದನ್ನ ಹೇಳ್ತಾ ನಾವು ನನ್ನ ಒಂದು ಸ್ಕ್ರೀನ್ ನಾನು ನಿಮ್ಮ ಮುಂದೆ ಇಡುತ್ತೇನೆ. ನಾವು ನಿನ್ನೆ ದಿನ ಕೊನೆಯ ಭಾಗದಲ್ಲಿ ನಾವು ಮಾಡಿದಂತ ಒಂದು ಅಂಶವನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಐ ವಿಲ್ ಶೇರ್ ಮೈ ಸ್ಕ್ರೀನ್. ಕ್ಯಾನ್ ಐ ಶೇರ್? ನಾನು ನಿಮ್ಮ ಜೊತೆ ಸ್ಕ್ರೀನ್ ಹಂಚ್ಕೊಳ್ಬೋದಾ? ಎಸ್ ಅಣ್ಣ, ಎಸ್ ಅಣ್ಣ. ಇವಾಗ ಎಸ್ ಶೇರ್. ಓಕೆ, ಕಾಣ್ತಾ ಇದೆಯಲ್ಲ? ಎಸ್. ಓಕೆ, ಈ ಒಂದು ಕಾಸ್ಟ್ ಆಫ್ ಡಿಸೈಪಲ್ಶಿಪ್ ಇದನ್ನ ನಾನು ನಿಮ್ಮ ಜೊತೆ ಮತ್ತೆ ರೀಕ್ಯಾಪ್ ಮಾಡ್ತಾ ಅದನ್ನು ಮಾಡಿ ನಾನು ಮುಂದಕ್ಕೆ ಹೋಗ್ತೇನೆ. ಸರಿನಾ? ರೈಟ್. ಕಾಸ್ಟ್ ಆಫ್ ಡಿಸೈಪಲ್ಶಿಪ್ ಇದರಲ್ಲಿ ನಾವು ನೋಡಿದ್ವಿ ಸುಪ್ರೀಂ ಲವ್ ಫಾರ್ ಕ್ರೈಸ್ಟ್. ಆ ದೇವರಿಗಾಗಿ ಉನ್ನತವಾದಂತ ಒಂದು ಸರ್ವಶ್ರೇಷ್ಠ ಪ್ರೀತಿ ಯೇಸು ಕ್ರಿಸ್ತನಿಗಾಗಿರ್ಬೇಕು. ಶಿಷ್ಯನು ಅಂತಂದ್ರೆ ಏನೋ ಮನಸ್ಸಿಗೆ ಅನಿಸಿಕೆಗಳ ಮೇಲೆ ಜೀವಿಸುವವನಲ್ಲ. ಅವನೇನ್ ಮಾಡ್ತಾನೆ? ಯೇಸುವಿನ ಮೇಲೆ ಎಲ್ಲ ಒಂದು ಪ್ರೀತಿಗಿಂತ ಯೇಸುವಿನ ಮೇಲೆ ಇರುವಂತ ಪ್ರೀತಿ, ಅವನ ಸರ್ವಶ್ರೇಷ್ಠ ಪ್ರೀತಿ ಯೇಸು ಆಗಿರ್ತಾನೆ. ಅವನ ಕೆಲಸವಲ್ಲ, ಅವನ ಹೆಂಡತಿ ಮಕ್ಕಳಲ್ಲ, ಯಾವಲ್ಲ. ಓಕೆ, ರೈಟ್. ನೆಕ್ಸ್ಟ್ ಒನ್, ಡಿನೈಲ್. ಅವನು ತನ್ನನ್ನು ತಾನು ನಿರಾಕರಿಸಿಕೊಳ್ಳುತ್ತಾನೆ. ನೋಡಿ, ಶಿಷ್ಯನ ಒಂದು ಗುಣಲಕ್ಷಣ. ರೈಟ್. ಓಕೆ, ಶಿಷ್ಯನ ಗುಣಲಕ್ಷಣ. ರೈಟ್. ಮೂರನೇ ಸಂಗತಿ, ಚೂಸಿಂಗ್ ದ ಕ್ರಾಸ್. ಶಿಲುಬೆಯನ್ನು ಉದ್ದೇಶಪೂರ್ವಕವಾಗಿ ಅವನು ಆಯ್ದುಕೊಳ್ಳುತ್ತಾನೆ. ಉದ್ದೇಶಪೂರ್ವಕವಾಗಿ ಅವನು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾನೆ. ನಾವು ನಿನ್ನೆ ದಿನ ಮಾತಾಡ್ತಾ ಇದ್ವಿ, ಶಿಲುಬೆಯನ್ನು ಹೊತ್ಕೊಳ್ಳೋದಂದ್ರೆ ರೋಗ ಹೊತ್ಕೊಳ್ಳೋದಲ್ಲ, ಏನೋ ಒಂದು ಏನೋ ಕಷ್ಟ ದೇವ್ರು ಕೊಟ್ಟನಂತ ಹೇಳಿ ಅದನ್ನ ಹೊತ್ಕೊಳ್ಳೋದಲ್ಲ. ಶಿಲುಬೆ ಬಂದ್ಬಿಟ್ಟು
ಅದನ್ನ ಉದ್ದೇಶ ಪೂರ್ವಕವಾಗಿ ನಾವು ಹೊತ್ತುಕೊಳ್ಳುವಂತದ್ದಾಗಿದೆ. ಆಮೇಲೆ ಎಲ್ಲ ಅಪಮಾನ, ಎಲ್ಲ ನಿಂದೆ, ಶಿಲ್ಬೆಗಾದಂಥದ್ದೇನು ಯೇಸುವಿಗೆ ಎಲ್ಲರೂ ಆತನನ್ನ ಉಗಿದರು, ಆತನನ್ನು ಹೀಯಾಳಿಸಿದರು, ಆತನನ್ನು ಅಪಮಾನ ಮಾಡಿದ್ರು, ನಿಂದೆ ಮಾಡಿದ್ರು, ಎಲ್ಲ ಮಾಡಿದ್ರು ಸಹ ಯೇಸು ಉದ್ದೇಶ ಪೂರ್ವಕವಾಗಿ ಆ ಒಂದು ದೇವರ ಚಿತ್ತವನ್ನು ಮಾಡೋ ಸಲುವಾಗಿ ಆತನ ಉದ್ದೇಶ ಪೂರ್ವಕವಾಗಿ ಶಿಲ್ಬೆಯನ್ನ ಹೊತ್ಕೊಂಡು ನಾವು ಸಹ ಆ ಶಿಲ್ಬೆಯನ್ನು ಹೊತ್ಕೊಂಡು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಓಕೆ, ಫಾಲೋಯಿಂಗ್ ಕ್ರೈಸ್ಟ್ ಲೈಫ್, ಅನುಸರಿಸುವುದಕ್ಕಾಗಿಯೇ ತನ್ನ ಜೀವನವನ್ನ, ತನ್ನ ಬದುಕನ್ನ ಖರ್ಚು ಮಾಡುತ್ತಾನೆ. ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ಅವನೇನ್ ಮಾಡ್ತಾನೆ? ತನ್ನ ಜೀವಿತವನ್ನ ಜೀವಿಸುತ್ತಾನೆ. ಆಮೇಲೆ ಓಕೆ, ಫರ್ವೆಂಟ್ ಲವ್ ಫಾರ್ ಬಿಲೀವರ್ಸ್, ಕ್ರಿಸ್ತನಿಗೆ ಸೇರಿದವರೆಲ್ಲರ ಮೇಲೆ ಅವನೇನ್ ಮಾಡ್ತಾನಂತೆ? ತನ್ನ ಪ್ರೀತಿಯನ್ನು ಅವನು ಇಟ್ಟುಕೊಂಡಿರುತ್ತಾನೆ. ತನ್ನ ಪ್ರೀತಿಯನ್ನು ಅವನು ಫಸ್ಟ್ ಲವ್ ಇಟ್ ಇಸ್ ಫಾರ್ ಪೀಪಲ್. ಓಕೆ, ಅವನಿಗಿರುವಂತ ಪ್ರೀತಿ ಸೆಲ್ಫಿಶ್ ಲವ್ ಅಲ್ಲ. ಓಕೆ, ಆಮೇಲೆ ಸರಿ, ಮುಂದೆ ನೋಡ್ರಿ, ಕಂಟಿನ್ಯೂಸ್ ಇನ್ ದಿಸ್ ವರ್ಡ್, ದೇವರ ವಾಕ್ಯದಲ್ಲಿ ಅವನು ಅಚಲವಾಗಿ ನೆಲೆಸಿರುತ್ತಾನೆ. ದೇವರ ವಾಕ್ಯದಲ್ಲಿ ನಿಂತವನು ಅವನೇ ಶಿಷ್ಯ ಎಂಬುದಾಗಿ ನಾವು ನೋಡ್ಕೊಂಡ್ವಿ, ಆಯ್ತಾ? ಫಾರ್ಸೇಕಿಂಗ್ ಆಲ್, ಎಲ್ಲವನ್ನು ತ್ಯಜಿಸಿ, ಎಲ್ಲವನ್ನು ತಿರಸ್ಕಾರ ಮಾಡಿ ಅವನೇನ್ ಮಾಡ್ತಾನೆ? ಯೇಸುವನ್ನ ಹಿಂಬಾಲಿಸುತ್ತಾನೆ. ಯೇಸುವನ್ನ ಹಿಂಬಾಲಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಇದು ಈ ಒಂದು ವಿಷಯವನ್ನ ನಾವು ಮಾತನಾಡುವಾಗ, ನಿನ್ನೆ ದಿನ ನಾವು ಮಾತನಾಡ್ತಾ ಇದ್ವಿ. ನಾನು ಇದಕ್ಕಿಂತ ಮುಂಚೆ ಸಹ ನಾನು ಹೇಳ್ತಾ ಇದ್ದೆ, ತ್ಯಾಗವನ್ನು ಮಾಡಬೇಕು. ತ್ಯಾಗವನ್ನು ಮಾಡದೆ ಇದ್ರೆ ಅವನು ನಿಜವಾದ ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ, ಆಧುನಿಕ ದಿನದಲ್ಲಿ ಪರ್ಸೆಕಿಂಗ್ ಆಲ್ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಹಂಚ್ಬೇಕು, ಅಂದ್ರೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಇವತ್ತು ನಾನು ಮಾಡ್ತಾ ಇದ್ದೀನಿ. ಪರ್ಸೆಕಿಂಗ್ ಆಲ್ ಅಂದ್ರೆ ಕೆಲವರಿಗೆ ಎಲ್ಲ ಕೊಳ್ಳಿಕ್ ರೆಡಿ ಇರ್ತಾರೆ, ಆದ್ರೆ ಅವರು ಈ ವಾಟ್ಸಪ್ ಬಿಟ್ಕೊಡಲ್ಲ. ಓಕೆ, ತಮ್ಮ ಓಲ್ಡ್ ಫ್ರೆಂಡ್ಸ್ ಬಿಟ್ಕೊಡಲ್ಲ, ಆದ್ರೆ ತಮಗೆ ಬಹಳ ಇಷ್ಟವಾದಂತ ಕೆಲವು ಸಂಗತಿಗಳನ್ನ ಅವ್ರು ಬಿಟ್ಕೊಡಲ್ಲ, ನಿದ್ದೆ ಬಿಟ್ಕೊಡಲ್ಲ. ಓಕೆ, ಸಣ್ಣ ಸಣ್ಣ ಸಂಗತಿ ಹಂಗೆಲ್ಲ ಅರ್ಥ ಆಗ್ತಾ ಇಲ್ಲ. ಎಸ್, ಹಲೋ, ಎಸ್ ಎಸ್ ಅಣ್ಣ. ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನಾವು ದೇವರಿಗೆ ಎಲ್ಲವನ್ನು ಹಿಂಬಾಲಿಸುವವರು ಎಲ್ಲವನ್ನು ತ್ಯಜಿಸುವಂತವರಾಗಿರುತ್ತಾರೆ. ಹಲ್ಲೆಲೂಯಾ. ಯೇಸು ಉತ್ತಮ ಒಂದು ಉದಾಹರಣೆ ಯೇಸು ತಾನೇ ಆಗಿದೆ. ಯೇಸು ಏನ್ ಮಾಡಿದ? ಆತನ ತಂದೆ ಚಿತ್ತವನ್ನು ಮಾಡೋ ಸಲುವಾಗಿ ಆತನು ಶಿಲುಬೆಯನ್ನು, ಆತನ ಈ ಲೋಕಕ್ಕೆ ಬಂದ, ಮಾನವನಾಗಿ ಬಂದ. ಬರುವುದು ಮಾತ್ರವಲ್ಲ, ಆತನು ಎಲ್ಲರೂ ನಿರಾಕರಿಸಿದ್ರು ಸಹ ತಂದೆ ಚಿತ್ತವನ್ನು ಮಾಡುವುದನ್ನ ಆತನು ಬಿಡ್ಲಿಲ್ಲ. ತಂದೆ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಆಹಾರ ಅಂತ ಹೇಳಿದ್ರು. ಓಕೆ, ತಂದೆ ಚಿತ್ತವನ್ನು ಮಾಡಿ ಮುಗಿಸುವುದೇ ಆಹಾರ ಅಂತ ಹೇಳಿದ. ಆಮೆನ್, ಹಲ್ಲೆಲೂಯಾ. ಓಕೆ, ಸೊ ಇದನ್ನು ಹೇಳಿದ ಮೇಲೆ ನಾನೀಗ ನಿಮ್ಮ ಸಂಗಡ ನಾನು ಆಗಿ ಹೇಳಿದಂತೆ, ಶಿಷ್ಯನು he lives with the master, learns from his master, becomes or imitates his master. Okay, ಸರ್, discipleship is a relationship. ಶಿಷ್ಯತ್ವ ಅಂತ ಹೇಳೋದಾದ್ರೆ ಒಂದು ಸಂಬಂಧ ಅಂತ ಹೇಳ್ಬೋದು. ಓಕೆ, ಸಂಬಂಧ ಅಂತ ಹೇಳ್ಬೋದು, ಆಯ್ತಾ? ಸಂಬಂಧ ಯಾರ ಜೊತೆ? ಅದು ದೇವರ ಜೊತೆ ಮತ್ತು ಅದು ಇತರರ ಜೊತೆ ಅದು ಸಂಬಂಧ ಆಗಿರುತ್ತದೆ. ಶಿಷ್ಯತ್ವ ಅಂತ ಹೇಳಿದ್ರೆ ಅದು ದೇವರ ಜೊತೆ ಮತ್ತು ಇತರ ಜೊತೆ ಆಗಿರುತ್ತದೆ. ಓಕೆ, ಈಗಿಂದ ಸ್ವಲ್ಪ ಮುಂದೆ ಹೋಗ, ಸರಿನಾ? ಓಕೆ, ಒಂದು ಪ್ಯಾಸೇಜ್ ಓದ್ಬೇಕಂತ ನಾನು ಬಯಸ್ತೇನೆ. ಒಂದು ಪ್ಯಾಸೇಜ್ ಓದೋಣ. ಹಿಂಡ್ರೆನ್ಸಸ್, ಕೆಲವೊಂದು ಅಡಚಣೆಗಳು, ದೇವರು ಯೇಸು ಸ್ವಾಮಿ ತಾನೇ ಹೇಳಿದಂತ ಕೆಲವು ಅಡಚಣೆಗಳ ಬಗ್ಗೆ ನಾವೀಗ ಮಾತನಾಡುವವರಾಗಿದ್ದೇವೆ. ಓಕೆ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನ. ಲೂಕನ ಬರೆದ ಸುವಾರ್ತೆ, ನಾವು ಇಲ್ಲಿಂದ ಮುಂದುವರಿಯೋಣ. ಓಕೆ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನ. ಯಾರಾದ್ರೂ ನನಗೆ ಓದ್ಲಿಕ್ಕೆ ಸಹಾಯ ಮಾಡ್ತೀರಾ? ಇದ್ದೀರಾ ಓದೋರು? ಯಾ, ಹೆಲ್ಪ್ ಮಾಡೋದಿದ್ದೀರಾ? ಬೈಬಲ್ ಓದೋರು? ಸಿಸ್ಟರ್ ಅಂಜಲಿ ಓದ್ತಾರ. ಯಾ, ಓದಿ. 57ರಿಂದ 62 ಆ ಭಾಗವನ್ನು ನಾವು ಓದಿಕೊಳ್ಳೋಣ. ಓಕೆ ಪಾಸ್ಟ್ರೆ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನು ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ
ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರು ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಈ ಓದಂತ ವಚನ ಭಾಗದಲ್ಲಿ ನಾವು 3 ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಯೇಸು ತಾನೇ ಶಿಷ್ಯತ್ವದ ಕುರಿತಾಗಿ ಅದನ್ನು ಬೋಧನೆ ಮಾಡ್ತಾ ಇದ್ದಾನೆ. ಓಕೆ, ಇಲ್ಲಿ ನಾವು ನೋಡ್ತೇವೆ ಲೂಕನ ಬರೆಸುವಂತೆ ಈ 9ನೇ ಅಧ್ಯಾಯದಲ್ಲಿ ನಾನಾ ಸಂಗತಿಗಳು ಘಟನೆಗಳೆಲ್ಲ ನಡೀತಿದೆ. ಓಕೆ, ಈ ಒಂದು ಘಟನೆಯಲ್ಲಿ ಯೇಸು ತನ್ನ ಶಿಷ್ಯರು ದೇವರ ಸೇವೆಗೆ ಮೊದಲಾಗಿ ಬೇರೆ ಯಾವುದನ್ನೂ ಚಿಂತಿಸಕೂಡದೆಂದು ಯೇಸು ಬೋಧಿಸಿದ್ದು. ಓಕೆ, ಅದರ ಟೈಟಲ್ ನಾನು ಓದ್ತಾ ಇದ್ದೀನಿ. ಆ ಒಂದು ಓದಿದಂತ ವಚನ ಭಾಗದ ಒಂದು ಟೈಟಲ್ ಏನಂತ ಹೇಳ್ತದೆ? ತನ್ನ ಶಿಷ್ಯರು ದೇವರ ಸೇವೆಗೆ ಮೊದಲಾಗಿ ಬೇರೆ ಯಾವುದನ್ನೂ ಚಿಂತಿಸಕೂಡದೆಂದು ಯೇಸು ಬೋಧಿಸಿದ್ದು. ಅಂದ್ರೆ ಅರ್ಥ ಏನು? ಕೆಲವು ಚಿಂತೆಗಳು ನಮ್ಮನ್ನು ಸೇವೆ ಮಾಡದಂತೆ ತಡೆಗಟ್ಟುತ್ತದೆ. ದೇರ್ ಆರ್ ಸಮ್ ಹಿಂಡ್ರೆನ್ಸಸ್. ಆಮೇಲೆ ಒಪ್ಕೊಳ್ತೀರ ನನ್ನ ಜೊತೆ? ವೆರಿ ಗುಡ್, ಥ್ಯಾಂಕ್ ಯು ಫಾರ್ ರೆಸ್ಪಾನ್ಸ್. ನಮಗೆ ಕೆಲವು ಚಿಂತೆಗಳಿದೆ. ಆ ಚಿಂತೆಗಳು ಏನ್ ಮಾಡ್ತಂದ್ರೆ ನಮ್ಮನ್ನು ಮುಂದಕ್ಕೆ ಹೋಗುತ್ತೆ ಮಾಡೋದಿಲ್ಲ. ಯೇಸುವಿನ ಉದ್ದೇಶ ಏನ್ ಗೊತ್ತಾ? ಆತನ ಶಿಷ್ಯರು ಸೇವೆ ಮಾಡ್ಬೇಕು. ಇವಾಗ ನಾವು ಕೂತ್ಕೊಂಡು ಎಲ್ಲ ಕಲ್ತ ಮೇಲೆ ನಾವೇನ್ ಮಾಡ್ಬೇಕು? ನಾವು ಹೊರಟು ಹೋಗಿ ಶಿಷ್ಯರ ಮೇಲೆ ಮಾಡ್ಬೇಕು. ಆದ್ರೆ ಕೆಲವು ಈ ಬೈಬಲ್ ಶಾಲೆಯಲ್ಲಿ ಕೂತಿರೋ ಚೆನ್ನಾಗಿ ಇರ್ತದೆ, ವಾಕ್ಯ ಕಲಿಯುವಾಗ ಪ್ರತಿದಿನ. ಆದ್ರೆ ಪ್ರತಿದಿನ ನಮ್ಮ ಪಾಡಿಗೆ ನಾವು ಬೈಬಲ್ ಓದುವುದು, ನಮ್ಮ ಪಾಡಿಗೆ ನಾವು ಪ್ರಾರ್ಥನೆ ಮಾಡುತ್ತಾ ಇತರನ್ನ ಶಿಷ್ಯರು ಮಾಡ್ಲಿಕ್ಕೆ ನಾವು ಮುಂದೆ ಬರಬೇಕು. ನಾವು ವಿ ನೀಡ್ ಟು ಟೇಕ್ ಪ್ರೊಆಕ್ಟಿವ್ ಸ್ಟೆಪ್ಸ್. ಅಂದ್ರೆ ಯಾರು ನಮಗೆ ಎಚ್ಚರಿಕೆ ಕೊಡದಂತೆ ನಾವೇ ಹೆಜ್ಜೆಗಳನ್ನ ತೆಗೆದುಕೊಳ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಕಲಿಸ್ತಾ ಇದ್ದಾನೆ. ಎಂತ ಒಂದು ಅಡಚಣೆಗಳು ನೋಡ್ರಿ. ಅಲ್ಲಿ ನೋಡ್ರಿ ಏನ್ ಹೇಳ್ತದೆ ಇಲ್ಲಿ. ನಾವು ಓದುವಂತ ಟೆಕ್ಸ್ಟ್ ಅಲ್ಲಿ ನೀವು ಯೇಸು ಏನು ಹೇಳ ಬಯಸ್ತದೆ ಅದನ್ನ ಗುರುತಿಸ್ಬೇಕು. ನಮ್ಮ ಒಂದು ಆತ್ಮೀಕ ಕಿವಿಗಳನ್ನ, ಆತ್ಮಿಕ ಕಣ್ಣುಗಳನ್ನ ದೃಷ್ಟಿಸಿ ಆ ವಚನ ಭಾಗವನ್ನು ನಾವು ಕೇಳ್ಕೊಳ್ಬೇಕು. ಸುಮ್ನೆ ನಾವು ಬೈಬಲ್ ಓದೋದ್ರಿಂದ ನಮಗೆ ಅದರ ಪ್ರಕಟಣೆ ಆಗುವುದಿಲ್ಲ. ಆಮೇಲೆ ಅಲ್ಲೂಯ. ಓಕೆ, ಸೊ ಈ ಮೊದಲನೇವನು ನಾನಿಲ್ಲಿ ಇವ್ರು 3 ಬೇರೆ ಬೇರೆ ಹೆಸರು ಇಟ್ಟಿದ್ದೀನಿ. ನೀವು ಅದನ್ನ ಚೆನ್ನಾಗಿ ಗುರುತಿಸ್ಕೊಳ್ಬೇಕಂತ ಕೂಡ ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. 3 ಶಿಷ್ಯರು ಇಲ್ಲಿ ಅವರು ನಾವೆಲ್ಲರೂ ಈ ಒಂದು ಯಾವ್ದೋ ಒಂದು ಕ್ಯಾಟಗರಿಯಲ್ಲಿ ಬರ್ತೇವೆ. ಸರಿನಾ? ಯಾವ್ದೋ ಒಂದು ಕ್ಯಾಟಗರಿಯಲ್ಲಿ ಒಂದು ಗುಂಪಿನ ಜನರಿಗೆ ನಾವು ಸೇರ್ತೇವೆ. ಈ ಒಂದು ತರದ ಒಂದು ಶಿಷ್ಯನು, ಅವನ ಹೆಸರೇನ್ ಗೊತ್ತಾ? ನಾನು ಹಾಕಿದ್ದು ಅವನ ಹೆಸರೇನ್ ಗೊತ್ತಾ? ಮೊದಲನೇವನು ಅವನೇನ್ ಮಾಡೋದು ಗೊತ್ತಾ? ಮಿಸ್ಟರ್ ಟೂ ಕ್ವಿಕ್. ಅವನ ಹೆಸರೇನ್ ಗೊತ್ತಾ? ಮಿಸ್ಟರ್ ಟೂ ಕ್ವಿಕ್. ಶ್ರೀಮಾನ್ ಅತಿ ಆತುರಗಾರ. ಇಂಥ ಶಿಷ್ಯತ್ವ ಒಂದು ಗುಂಪು ನೋಡ್ರಿ. ಇವ್ರು ಏನ್ ಮಾಡ್ತಾರೆ ನೋಡ್ರಿ. ಓಕೆ, ಇವನು ಏನ್ ಹೇಳ್ತಾನೆ? ಅವನೇ ಹೇಳ್ತಾನೆ, ಈ ವ್ಯಕ್ತಿಯು ಬಹಳ ಉತ್ಸಾಹದಿಂದ ಅವನೇನ್ ಮಾಡ್ತಾನ? ಕರ್ತನೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಏನ್ ಕಮಿಟ್ಮೆಂಟ್, ಏನ್ ಸ್ಟೇಟ್ಮೆಂಟ್, ಎಂತ ಒಂದು ಹೇಳಿಕೆ, ಎಂತ ಒಂದು ಇದು ಸೂಪರ್. ಅವನೇ ಹೇಳ್ಬಿಟ್ಟ ನಾನ್ ಹಿಂಬಾಲಿಸ್ತೇನೆ ಅಂತ. ಕೈ ಕೆಲವು ದುಡುಕಿ ನಾವು ಮಾತಾಡ್ತಿರ್ತಾವಲ್ಲ, ಯೋಚನೆ ಮಾಡಿ ಮಾತಾಡಲ್ಲ. ಸ್ವಾಮಿ ಶಿಷ್ಯತ್ವದ ಬಗ್ಗೆ ಮಾತ್ರ ಮೊದಲಿನ ಲೆಕ್ಕಾಚಾರ ಮಾಡು, ನಿನ್ ಕಾಸ್ಟ್ ಹಾಕಲಿ. ಓಕೆ, ನಾವು ಅಂಗಡಿಗೆ ಹೋಗಕ್ ಮುಂಚೆ ನಾವು ಎಷ್ಟು ನಮ್ಮ ಪಾಕೆಟ್ ಅಲ್ಲಿ ಜೋಬ್ ಇದೆಯೋ ಅಷ್ಟೇ ಒಂದು ಆ ವಜವನ್ನು ಹೊತ್ತುವಂತ ಚೀಲವನ್ನು ನಾವು ಹಿಡ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನಾವು ಹೋಗ್ತೇವೆ. ಆಯ್ತಾ? ನಾವು ಕೊಡೋದು 100 ರೂಪಾಯಿ ಆದ್ರೆ ಗೋಣ್ ಚೀಲ ಹಿಡ್ಕೊಂಡು ಹೋಗ್ತೀವ ಅಥವಾ ದೊಡ್ಡ ಚೀಲವನ್ನು ಹಿಡ್ಕೊಂಡು ಹೋಗ್ತೀವ? ಇಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಸಿದ್ಧಪಾಠ ಮಾಡ್ಕೊಳ್ಳೋದು. ನಿನ್ನೆ ನಾನು ಹೇಳಿದೆ, ಪ್ರಯಾಣದ ಬಗ್ಗೆ ಹೇಳಿದೆ. ಪ್ರಯಾಣ ಮಾಡ್ಬೇಕು. ಪ್ರಯಾಣಕ್ಕೆ ಎಷ್ಟು ಬೇಕು ಅಷ್ಟು ಸಿದ್ಧಪಾಠ. ಆಯ್ತಾ? ಇವನು ಎಣಿಸ್ಲಿಲ್ಲ. ಯೇಸು ಸ್ವಾಮಿ ಹೇಳ್ತಾನ, ಬಹುಶಃ ಅವನು ಉದ್ರೇಕವಾಗಿ ಅವ್ನು ಮೊದಲನೇ ಅದಕ್ಕೆ ಇವನ್ನ ಮಿಸ್ಟರ್ ಟೂ ಕ್ವಿಕ್ ಅಂತೀವಿ. ಇಂಥ ಗುಂಪಿನ ಜನರಿದ್ದಾರೆ. ಇವರು ಏನ್ ಮಾಡ್ತಾನೆ ನೋಡಿ, ಅವನ್ ಏನ್ ಮಾಡ್ತಾನೆ? ಅವನಿಗೆ ಉತ್ತರ ಯೇಸು ಏನ್ ಕೊಡ್ತಾರೆ ನೋಡಿ. ಈ ವ್ಯಕ್ತಿಯು ಬಹಳ ಉತ್ಸಾಹದಿಂದ, ಕರ್ತನೇ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಶಿಷ್ಯನಲ್ಲ. ಶಿಷ್ಯನ ಏನ್ ಮಾಡ್ತಾನೆ? ಯೇಸುವನ್ನು ಹಿಂಬಾಲಿಸ್ತಾನೆ ಇಲ್ಲ? ಹಿಂಬಾಲಿಸ್ತಾನೆ. ಇವ್ರು ಹೇಳಿದ್ನಲ್ಲ, ಹೇಳ್ದ. ಆದ್ರೆ ಯಾವ ರೀತಿಯಲ್ಲಿ ಹೇಳ್ದ? ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದಾನೆ. ಅನೇಕ ಸಾರಿ ನಾವು ದುಡುಕಿ ನಾವು ಹೇಳ್ಬಿಡ್ತೀವಿ, ಆದ್ರೆ ನಮ್ಮ ಹೃದಯದಿಂದ ಹೇಳ್ಬೇಕು. ಯೇಸು ಸ್ವಾಮಿಗೆ ಏನೇ ಮಾತಾಡ್ಲಿ ನಮ್ಮ ಹೃದಯದಿಂದ. ಡಿಸೈಪಲ್ಶಿಪ್ ಇಸ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಈಗ ತಾನೆ, ಹೌದಾ? ಇಲ್ಲ ನೋಡ್ರಿ, ನಾವು ಯೇಸುವಿನ ಉತ್ತರ ನೋಡ್ರಿ ಏನಿದೆ. ಯೇಸುವಿನ ಉತ್ತರದ ಮೇಲೆ ನಮಗೆ ಅರ್ಥ ಆಗ್ತದೆ ಅವನ ಹೃದಯದಲ್ಲಿ ಏನಿತ್ತು ಅಂತ. ನೋಡ್ರಿ ಅಲ್ಲಿ ಏನಾಗ್ತದೆ ಗೊತ್ತಾ? ಶ್ರೀಮಾನ್ ಆತುರಗಾರನಿಗೆ ಅಂದ್ರೆ ಮಿಸ್ಟರ್ ಕ್ವಿಕ್ಕಿಗೆ, ಟೂ ಕ್ವಿಕ್ಕಿಗೆ ಏನ್ ಉತ್ತರ ಹೇಳ್ತದೆ ಗೊತ್ತಾ?
ಯೇಸುವಿನ ಉತ್ತರ, ನದಿಗಳಿಗೆ ಗುದ್ದಲಿಗಳಿವೆ, ಆಕಾಶದ ಹಕ್ಕಿಗಳಿಗೆ ಗೂಡುಗಳಿವೆ, ಆದ್ರೆ ಮನುಷ್ಯ ಪುತ್ರನಿಗೆ ತಲೆ ಇಟ್ಟುಕೊಳ್ಳಲು ಸ್ಥಳವಿಲ್ಲ. ಓಕೆ, ಬಹುಶಃ ಕೆಲವು ಸೌಕರ್ಯಗಳು ಸಿಗುತ್ತವೆ ಅನ್ನುವಂತ ಒಂದು ಆ ಸೌಕರ್ಯಗಳ ಒಂದು ಲೌಕಿಕ ಸೌಕರ್ಯಗಳ ಒಂದು ವ್ಯಾಮೋಹಕ್ಕಾಗಿ ಈತನು ಬಹುಶಃ ಎಸಪ್ಪ ನಾನು ಹಿಂಬಾಲಿಸ್ತೀನಿ ಅಂದಿರಬಹುದು, ಅಂದಿರಬಹುದಲ್ಲ. ಯೇಸು ಅದಕ್ಕೆ ಆ ಉತ್ತರ ಕೊಟ್ಟ. ಇವನೇನ್ ಮಾಡ್ದ? ಯೇಸು ಅವನು ಮಾತಿನ ಸ್ವಾಮಿ ನಾನು ಹಿಂಬಾಲಿಸ್ತೇನೆ ಅಂದ್ಬಿಟ್ಟ. ಯಾಕೆ ಹಿಂಬಾಲಿಸ್ತಾನೆ ಗೊತ್ತಾ? ಲೌಕಿಕ ಸೌಕರ್ಯಗಳ ವ್ಯಾಮೋಹ ಇತ್ತು. ಪರ್ಸನಲ್ ಅವನ ಒಂದು ಪ್ರೀತಿ ಲೌಕಿಕ ಸೌಕರ್ಯಗಳ. ಇವತ್ತು ಯೇಸುಸ್ವಾಮಿ ನಾವು ಹಿಂಬಾಲಿಸ್ತೇವೆ. ನಾನು ಯಾರಿಗೆ ನಾನು ಪ್ರಶ್ನೆ ಹಾಕೊಳ್ತೇನೆ, ನನ್ಗೆ ಏನಾದ್ರು ನನ್ನ ಹೃದಯದಲ್ಲಿ ಲೌಕಿಕ ಸೌಕರ್ಯಗಳ ವ್ಯಾಮೋಹದಿಂದ ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀನಿ. ನಿನ್ನೆ ದಿವಸ ನಾನು ಹೇಳ್ತಾ ಇದ್ದೆ, ಜನರು ಅದನ್ನ ಹಿಂಬಾಲಿಸ್ತಾ ಇದ್ರು, ಗುಂಪಾಗಿ ಬರ್ತಾ ಇದ್ರು. ಓಕೆ, ಒಳ್ಳೇದು, ಗುಂಪಾಗಿ ಬಂದ್ರು. ಆದ್ರೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದ. ಬಂದಂತ ಜನರೆಲ್ಲರನ್ನ ದೆವ್ವ ಪೀಡಿತರನ್ನ, ಅಸ್ವಸ್ಥ ಇದ್ದವ್ರನ್ನ ಎಲ್ಲರನ್ನ ಮತ್ತು ಹಸಿದವರನ್ನ ಸಹ ಆತನು ಪೋಷಿಸ್ತಾ ಇದ್ದ. ಓಕೆ, ಬಹುಶಃ ಬಂದ ಸಮೂಹದಲ್ಲಿ ಕೆಲವರು ಇದ್ದಿರ್ಬೋದು. ಅದಕ್ಕೆ ಈ ಒಂದು ವಚನವನ್ನ ಯೇಸುವಿನ ಈ ಒಂದು ದೃಷ್ಟಾಂತವನ್ನು ಅವ್ರಿಗೆ ಹೇಳ್ತಾ ಇದ್ದೇನೆ ನಾನು. ಓಕೆ, ಕೇವಲ ಲೌಕಿಕ ಸೌಕರ್ಯಗಳಿಗೆ ನಾವು ಯೇಸುವನ್ನು ಹಿಂಬಾಲಿಸ್ಕೊಡುದು ಆ ಒಂದು ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಇದ್ರೆ ಇವತ್ತು ನಾವು ಅದನ್ನ ನಾವು ತೆಗೆದು ಹಾಕುವುದಾದ್ರೆ ನಿಜವಾದಂತ ಶಿಷ್ಯರಾಗಿ ನಾವು ಇರ್ಲಿಕ್ಕೆ ಸಾಧ್ಯ. ಅಂತ ಸಂಗತಿಗಳು ನಮ್ಮನ್ನು ಅಡಚಣೆಗೊಳಿಸ್ತವೆ, ದೇವರನ್ನು ಹಿಂಬಾಲಿಸಿದಂತ ನಮ್ಮನ್ನು ನಿಲ್ಲಿಸುತ್ತವೆ. ನೋಡ್ರಿ, ಅದರ ಅರ್ಥ ಇವನು ಯೇಸುವನ್ನು ಹಿಂಬಾಲಿಸಲು ಸಿದ್ಧನಿದ್ದರೂ ಜೀವನದ ಭೌತಿಕ ಸೌಕರ್ಯಗಳನ್ನು ಅಂದ್ರೆ ಲೌಕಿಕ ಸೌಕರ್ಯಗಳನ್ನು ಮತ್ತು ಭದ್ರತೆಯನ್ನು ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ. ನೋಡ್ರಿ, ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದಾನೆ, ಏನೋ ಬಾಯಿಂದ ಆತನು ಆಯ್ಕೆ ಮಾಡ್ತಾನೆ. ಲೌಕಿಕ ಸುಖವು ಕ್ರಿಸ್ತನಿಗಿಂತ ಇವನಿಗೆ ಹೆಚ್ಚಾಗಿತ್ತು. ಓಕೆ, ಅವನು ಇದ್ನೋ ಇಲ್ಲೋ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಇಲ್ಲ. ಓಕೆ, ಮುಂದಿನ ಒಂದು ವಚನ ನಾವು ನೋಡ್ತೇವೆ. ಇವನು ಎರಡನೇ ವ್ಯಕ್ತಿ. ಓಕೆ, ಇವನು ಮಿಸ್ಟರ್ ಟೂ ಸ್ಲೋ. ಮೊದಲನೇವನು ಯಾರು? ಶ್ರೀಮಾನ್ ಅತಿ ಆತುರಗಾರ, ಟೂ ಕ್ವಿಕ್, ಮಿಸ್ಟರ್ ಟೂ ಕ್ವಿಕ್. ಇವನು ಎರಡನೇವನು ಬಂದ್ಬಿಟ್ಟು ಮಿಸ್ಟರ್ ಟೂ ಸ್ಲೋ. ಓಕೆನಾ? ಇವನ್ ಏನ್ ಮಾಡ್ತಾನೆ ನೋಡ್ರಿ, ಇವನು ಯೇಸು ಇವನನ್ನು ನನ್ನನ್ನು ಹಿಂಬಾಲಿಸು. ಈಗ ಇವನು ದುಡುಕಿ ಹೇಳಿಲ್ಲ. ಈ ಒಬ್ಬ ಕ್ಯಾಟಗರಿಯಲ್ಲಿ ಬರುವಂತ ಮಿಸ್ಟರ್ ಟೂ ಸ್ಲೋ, ಈ ಕ್ಯಾಟಗರಿಯಲ್ಲಿ ಬರುವಂತ ಶಿಷ್ಯರು ಇವರೇ ಮಾಡ್ತಾ ಇದಾರೆ ನೋಡ್ರಿ. ಇವ್ರು ಹೇಳ್ತಾರೆ ಯೇಸು ಅವರಿಗೆ ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತು. ಯಾವ ರೀತಿಯಲ್ಲಿ ಜಬೆದೆಯನ ಮಕ್ಕಳಿಗೆ ಯೋಹಾನ ಯಾಕೋಬನಿಗೆ ಯೇಸು ಆತನ ಹೇಳ್ತಾನು ಮತ್ತಾನ ಬರ್ಸೋ 4ನೇ ಅಧ್ಯಾಯದಲ್ಲಿ, ಹಾಗೆ ಇವರಿಗೂ ಸಹ ದೇವರು ಕರೆದ. ಆತನ ಹೇಳ್ತಾನೆ ನನ್ನನ್ನು ಹಿಂಬಾಲಿಸು ಎಂದು ಕರೆದ. ಆದ್ರೆ ಇವನು ಕರ್ತನೆ, ಮೊದಲು ನಾನು ಹೋಗಿ ನನ್ನ ತಂದೆಯನ್ನು ಹೂಣಿಟ್ಟು ಬರಲು ಅಪ್ಪಣೆ ಕೊಡು ಎಂದನು. ಓಕೆ, ಇವಾಗ ನಾವು ಮಾತನಾಡ್ತಾ ಇರೋದು ಎಮೋಷನಲ್ ವ್ಯಕ್ತಿಗಳ ಬಗ್ಗೆ. ಅಥವಾ ಇಲ್ಲಿ ಬಹಳ ಜನ ಪ್ರಶ್ನೆ ಕೇಳಬಹುದು, ಅರೆ ತಂದೆ ಸತ್ರ ಹೂಣಿಡಬಾರ್ದ, ಅದು ಮಾಡಬಾರ್ದ, ಇದು ಮಾಡಬಾರ್ದ. ಅದು ಪ್ರಶ್ನೆ ಅಲ್ಲ, ಅದು ಉತ್ತರ ಅಲ್ಲ. ಯೇಸು ಸ್ವಾಮಿ ಆತನ ಹಿಂಬಾಲಿಸುವುದಕ್ಕೆ ಬರುವಂತ ಅಡಚಣೆಗಳು ಏನಾಗಬಹುದು, ಸೇವೆ ಮಾಡ್ಲಿಕ್ಕೆ ಅವರಿಗೆ ತೊಂದರೆಗಳು ಏನಾಗಬಹುದು ಎಂಬುದಾಗಿ ಆತನು ಅಲ್ಲಿ ಗುರುತಿಸುವವನಾಗಿದ್ದಾನೆ. ಓಕೆ, ನಾವು ನೋಡೋಣ ಏನಿರ್ತದೆ. ಯೇಸು ಉತ್ತರ ಏನು ಅಂತವನಿಗೆ ನನ್ನ ಹಿಂಬಾಲಿಸುವಂತ ಕರೆದಕ್ಕೆ. ಆದ್ರೆ ಅವನು ಕರ್ತನೆ, ಮೊದಲು ನಾನು ಹೋಗಿ ನನ್ನ ತಂದೆಯನ್ನು ಹೂಣಿಟ್ಟು ಬರಲು ಅಪ್ಪಣೆ ಕೊಡು ಎಂದನು. ಓಕೆ, ಇಲ್ಲಿ ತಂದೆಯನ್ನು ಹೂಣಿಡುವುದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಆದ್ರೆ ಯೇಸು ಕರೆದಾಗ ಜಬೆದೆಯ ಮಕ್ಕಳು ತಂದೆಯನ್ನು ಬಿಟ್ಟು ಅವರು ಹಿಂಬಾಲಿಸಲಿಕ್ಕೆ ತೊಡಗಿದ್ರು. ತಮ್ಮ ಕುಲಕಸಬನ್ನು ಬಿಟ್ಟು ಹಿಂಬಾಲಿಸತೊಡಗಿದ್ರು. ಅವರ ಆಳುಗಳನ್ನ, ಬೆಲೆಗಳನ್ನ ಬಿಟ್ಟು, ದೋಣಿಗಳನ್ನ ಬಿಟ್ಟು ಅವರು ಹಿಂಬಾಲಿಸತೊಡಗಿದ್ರು. ಅಂದ್ರೆ ಅವರು ಐಶ್ವರ್ಯವಂತರಾಗಿದ್ರು ಸಹ ಎಲ್ಲ ಒಂದು ಅವರ ಮುಂದಿನ ಭವಿಷ್ಯ, ಪ್ರೋಗ್ರೆಸ್, ಒಂದು ಬಿಸ್ನೆಸ್ ಬೆಳೆಯುವಂತ ಆ ಒಂದು ಅವಕಾಶಗಳನ್ನ ಅವರು ತೊರೆದು ಅವರು ಯೇಸುವನ್ನು ಹಿಂಬಾಲಿಸಕ್ಕೆ. ಇವ್ರು ಯಾರು ಗೊತ್ತಾ? ಮಿಸ್ಟರ್ ಟೂ ಸ್ಲೋ. ಬಹಳ ನಿಧಾನ, ಏನೋ ಒಂದು ಹೇಳ್ತಿರ್ತಾರೆ, ನಾನು ಅದು ಮಾಡ್ಬೇಕು, ನಾನು ಇದು ಮಾಡ್ಬೇಕು. ಪಾಸ್ಟ್ ಏನಾದ್ರು ಸಂಡೆ ದಿವಸ ಏನಾದ್ರು ಆರಾಧನೆ ಮಾಡೋದು ಅಥವಾ ಏನಾದ್ರು ಕೆಲಸ ಏನಂದ್ರೆ ಏನೋ ಒಂದು ನೆವ ಹುಡ್ತಿರ್ತಾರೆ. ಇವ್ರು ಈ ತರದ ಒಂದು ಗುಂಪಿನ ನನ್ನಲ್ಲಿ ಇರುವಂತ ಒಂದು ಶಿಷ್ಯರು, ಇವರಿಗೆ ಆ ಅಡಚಣೆಗಳಿವೆ. ಏನದ ಅಡಚಣೆ? ಉದ್ಯೋಗ ಅಥವಾ ವೃತ್ತಿಯ ಆದ್ಯತೆ. ಇವರಿಗೆ ಏನೋ ಒಂದು ಉದ್ಯೋಗ ಅಥವಾ ಏನೋ ಒಂದು ವೃತ್ತಿಯ ಪ್ರಯತ್ನ, ಅದು ಮೊದಲು ಅವ್ರಿಗೆ. ಯೇಸುವನ್ನು ಹಿಂಬಾಲಿಸೋದು ಆಮೇಲೆ. ಓಕೆ, ಅವಾಗ ಅರ್ಥ ಏನ್ ಗೊತ್ತಾಗಿ, ತಂದೆಯ ಕ್ರಿಯೆಗಿಂತ ಹೆಚ್ಚಾಗಿ ಇವನು ನನಗೆ ಮೊದಲು ಎಂಬ ಮನೋಭಾವ ಹೊಂದಿದ್ದ. ಓಕೆ, ಆತ್ಮಿಕವಾಗಿ
ಸತ್ತವರು ಮಾಡಬಹುದಾದ ಕೆಲಸಗಳಿಗಿಂತ ಒಬ್ಬ ವಿಶ್ವಾಸಿ ಮಾತ್ರ ಮಾಡಬಲ್ಲ ದೇವರ ರಾಜ್ಯದ ಕೆಲಸಕ್ಕೆ ಇವನು ಆದ್ಯತೆ ನೀಡಲಿಲ್ಲ. ಯೇಸುನ ಅವನಿಗೆ ಏನ್ ಹೇಳ್ತಾನೆ ಆಕ್ಚುಲಿ ನೋಡ್ರಿ, ಅಲ್ಲಿ ಆ ವಚನ ಹೋದ್ರಿ 59 ಉತ್ತರ ಬಗ್ಗೆ 60ನೇ ವಚನ. ಓಕೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಓದ್ರಿ 60 ಆತನು ಮತ್ತೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ನೋಡ್ರಿ, ಇನ್ನು ಯೇಸು ಸ್ವಾಮಿ ಇಲ್ಲಿ ಅವನು ಆತನಿಗೆ ಹೇಳಿದಂತ ಒಂದು ಮಾತಿನ ಮೇಲೆ ಅರ್ಥದಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಬರೀ ತಂದೆ ಉತ್ತರ ಕ್ರಿಯೆಗಳ ಬಗ್ಗೆ ಮಾತ್ರ ಮಾತಾಡಲಿಲ್ಲ, ನೀನಂತೂ ಹೋಗಿ. ಓಕೆ, ನೀನಂತೂ ಹೋಗಿ, ನಾವೆಲ್ಲರೂ ಹೋಗ್ಬೇಕು. ವಿ ಶುಡ್ ಗೋ ಅಂಡ್ ಮೇಕ್ ಡಿಸೈಪಲ್ಸ್. ಯೇಸುವಿನ ಇದು ಆಜ್ಞೆ, ಇದು ಆದೇಶ ಇದು. ಓಕೆ, ಏನ್ ಮಾಡ್ಬೇಕು? ನಾವು ಹೊರಟು ಹೋಗಿ ಶಿಷ್ಯರನ್ನ ಮಾಡ್ಬೇಕು, ನಾವು ಹೊರಟು ಹೋಗಿ ಸುವಾರ್ತಿಸ್ತಾ ಇರ್ಬೇಕು, ನಾವು ಹೊರಟು ಹೋಗಿ ಮತ್ತು ಸೈತಾನ್ನಿಂದ ವಶವಾದಂತ ಬಂಧನದಲ್ಲಿರುವಂತ ದಾಸತ್ವದಲ್ಲಿರುವಂತ ಜನರನ್ನು ನಾವು ಬಿಡಿಸಬೇಕು. ಅದೇ ನಮ್ಮ ಕೆಲಸ, ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ, ಅದೇ ನಮ್ಮ ಉದ್ದೇಶ, ಅದಕ್ಕೆ ನಾವು ಶಿಷ್ಯರಾಗಿದ್ದೇವೆ, ಅದಕ್ಕೆ ನಾವು ಹಿಂಬಾಲಿಸ್ತಾ ಇದ್ದೇವೆ. ಹಿಂಬಾಲಿಸುವುದು ಒಂದು, ಹೃದಯದಲ್ಲಿ ಹಿಂಬಾಲಿಸುವುದು ಇನ್ನೊಂದು. ಈ ತರ ಆದ್ರೆ ನಾವು ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅಲ್ಲೂಯ್ಯ. ನೋಡ್ರಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು. ಇನ್ನೊಂದು ಕಡೆ ಹೇಳ್ತದೆ, ಯು ಗೋ ಪ್ರೀಚ್. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ನೀನು ಹೋಗಿ ನೀನ್ ಸುವಾರ್ತೆ ಸಾರು ಎಂದಾಗ ಹೇಳ್ತಾನೆ. ಆದ್ರೆ ಅವನ್ ಸುವಾರ್ತೆ ಸಾರುವವನೇ, ಮಧ್ಯದಲ್ಲಿ ಏನೋ ಬಂತು, ಅವನ್ ಅದನ್ನ ಬಿಟ್ಟು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಇವರು ಮಿಸ್ಟರ್ ಟೂ ಸ್ಲೋ. ಓಕೆ, ಮೊದಲನೇವರು ಯಾರು? ಮಿಸ್ಟರ್ ಟೂ ಕ್ವಿಕ್. ಎರಡನೇ ತರದ ಒಂದು ಶಿಷ್ಯರು ಅವರು ಯಾರು? ಮಿಸ್ಟರ್ ಟೂ ಸ್ಲೋ. ಮೂರನೇ ತರದ ಟೂ ಈಸಿ, ಮಿಸ್ಟರ್ ಟೂ ಈಸಿ. 61ನೇ ವಚನದಲ್ಲಿ ಹೇಳ್ತಿದೆ, ಇವನು ತಾನಾಗಿ ಬಂದು, ಕರ್ತನೆ ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ವಿದಾಯ ಹೇಳಿ ಬರಲು ಅಪ್ಪಣೆ ಕೊಡು ಎಂದು ಹೇಳಿದ. ಓಕೆ, ಮನೆಯವ್ರಿಗೆ ಹೋಗಿ ಏನ್ ಹೇಳ್ತಾನಂತೆ? ನಾನು ಹೋಗಿ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು. ಮನೆಯವ್ರಿಗೆ ಹೇಳಿ ಬರ್ಲಿಕ್ಕೆ ಅಪ್ಪಣೆ ಆಗ್ಬೇಕಾ? ಓಕೆ, ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಮನೆಯವ್ರಿಗೆ ಕೇಳಿ ಬರ್ಬೇಕಾ? ಇಲ್ಲಿ ನೋಡ್ರಿ, ಅವನು ಹೇಳುವುದನ್ನು ಇಲ್ಲಿ, ಇವನು ತಾನಾಗಿ ಬಂದು, ಕರ್ತನೇ ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದ್ರೆ ಮೊದಲು. ಓಕೆ, ನೋಡ್ರಿ, ಯೇಸುವಿನ ಉತ್ತರ, ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ನೇಗಿಲನ್ನು ಹಿಡಿದು ನಾವು ಹಿಂಬಾಲಿಸ್ತೇವೆ ಅಂತ ಡಿಸೈಡ್ ಮಾಡಿದ್ಮೇಲೆ ಅನೇಕರು ಬಂದು ನಮ್ಮನ್ನು ಎಮೋಷನಲ್ ಆಗಿ ನಿಲ್ಲಿಸುವಂತ ಒಂದು ಅವಕಾಶ. ನಾನು ಹೇಳಿದೆ ನಿನ್ನೆ ದಿನ, ನಾನು ಕೆಲವು ಸೇವಕರ ಬಗ್ಗೆ ನಾನು ಮಾತನಾಡ್ತಿದ್ದೆ. ಯಾರು ಸೇವಕರುಗಳು? ಯಾರು? ನಾನು ಶ್ರೀನಿವಾಸ್ ಪಾಸ್ಟರ್ ಬಗ್ಗೆ ಮಾತಾಡಿದೆ. ಅವರೊಂದು ಹೈಂದವ ಕುಟುಂಬದಿಂದ ಬಂದವರು. ಮತ್ತು ನಾನು ಪಾಸ್ಟರ್ ಬಾಸ್ ಅವರ ಬಗ್ಗೆ ಮಾತನಾಡಿದೆ. ನಾನು ಈ ರೀತಿಯಲ್ಲಿ ಸೇವಕರ ಬಗ್ಗೆ ಮಾತನಾಡುವಾಗ ನಾನು ಹೇಳಿದೆ, ಅವರು ಅನೇಕ ಒಂದು ಅವರ ಕುಟುಂಬಗಳನ್ನ ಅವರು ಏನೋ ಆ ಪ್ರೀತಿ ಅಂತ ಯೇಸುವಿನ ಮೇಲಿರುವಂತ ಪ್ರೀತಿ ಮೊದಲಾಗಿರೋ ಕಾರಣವಾಗಿ, ಅವರು ಶಿಷ್ಯರಾಗಿರೋ ಕಾರಣವಾಗಿ ಎಲ್ಲವನ್ನ ತ್ಯಜಿಸುತ್ತಾ ಅವರು ಯೇಸುವನ್ನು ಹಿಂಬಾಲಿಸುವವರು ಆದರು. ಅವರು ಮಾತ್ರ ಅನೇಕರಾಗಿ, ಹಾಗೆ ನನ್ನ ಕತೆ ಪಾಸ್ಟರ್ ಅನಿಲ್ ಆಗ್ಲಿ, ಇನ್ನು ಅನೇಕರು ಒಂದು ಸೇವೆಗೆ ಬಂದಂತವ್ರು ಅಥವಾ ಅವರು ತ್ಯಾಗ ಮಾಡಿ ದೇವರ ಮೇಲೆ ಪ್ರೀತಿಯಿಂದ ನಿಮಿತ್ತವಾಗಿ ಅವರು ಅಲ್ಲಿ ಬಂದಿರುವುದನ್ನ ನಾವು ಕಾಣುತ್ತೇವೆ. ಅಲ್ಲಿ 3 ತರ ಜನರು ಈ ಶಿಷ್ಯತ್ವಕ್ಕೆ ಇರುವಂತ ಒಂದು ಹಿಂಡ್ರೆನ್ಸ್: ಶ್ರೀಮನ್ ಅತಿ ಆತುರಗಾರ, ಶ್ರೀಮನ್ ಅತಿ ನಿಧಾನಿ, ಮತ್ತು ಶ್ರೀಮನ್ ಅತಿ ಸರಳವಾಗಿ ತೆಗೆದುಕೊಳ್ಳುವನು. ಓಕೆ, ಯೇಸು ಕ್ರಿಸ್ತರು ಅಂತ ಒಂದು ಶಿಷ್ಯತ್ವವನ್ನು ನಮ್ಮ ಜೀವಿತದಲ್ಲಿ ಇರಬಾರ್ದಾಗಿ ಆತನಿಗೆ ಎಚ್ಚರಿಕೆಯಾಗಿ ಈ ಒಂದು ಭಾಗವನ್ನು ಕೊಟ್ಟಿದ್ದಾನೆ. ನಾವು ಇವೆಲ್ಲವನ್ನು ಎದುರು ಇವುಗಳಿಗೆ ನಿಮಿತ್ತವಾಗಿ, ಈ ತರದ ಒಂದು ಅಡಚಣೆಗಳ ನಿಮಿತ್ತವಾಗಿ ನಾವು ಆ ಯೇಸುವನ್ನು ನಾವು ಹಿಂಬಾಲಿಸುವುದಿಲ್ಲ. ಇವೆಲ್ಲಗಳನ್ನು ನಾವು ಎದುರಿಸಿ ನಾವು ಯೇಸುವಿನ ಶಿಷ್ಯರಾಗಿ ನಾವು ಬರಲು ಸಿದ್ಧರಾಗಿರ್ತೇವೆ. ಅಂತ ಒಂದು ಸಮರ್ಪಣೆ ಇವತ್ತು ಬೇಕಾಗಿದೆ. ನಿಜವಾದ ಶಿಷ್ಯತ್ವ ಎಲ್ಲವನ್ನ ತ್ಯಜಿಸಿ ನಾವು ಆತನ ಹಿಂಬಾಲಿಸುವಂತಾಗಿದೆ. ಹಲ್ಲೆಲೂಯಾ. ಓಕೆ, ಈ ಒಂದು ಭಾಗದಲ್ಲಿ ನಾನು ನಿಮ್ಮ ಸಂಗಡ ಮಾತನಾಡುವಾಗ ನಾನು ಶಿಷ್ಯತ್ವ ಅಂದ್ರೆ ಒಂದು ಸಂಬಂಧ ಅಂತ ಹೇಳ್ತೇನೆ. ಹಾಗೆ ನನ್ನ ಸಂಗಡ ಮಾತಾಡಲಿ. ಓಕೆ, ಶಿಷ್ಯತ್ವ ಅಂತಂದ್ರೆ ಅದೊಂದು ಸಂಬಂಧ. 1 ನಿಮಿಷ. ಓಕೆ,
ನನ್ನ ಸ್ಕ್ರೀನ್ ಕಾಣ್ತಾ ಇದೆ ನಿಮ್ಗೆ? ಎಸ್ ಕಾಣ್ತಾ ಇದೆ ಅಣ್ಣ. ಕಾಣ್ತಾ ಇದೆಯಾ? ಸೊ ಡಿಸೈಪಲ್ಶಿಪ್ ಇಸ್ ನಥಿಂಗ್ ಬಟ್ ಜಸ್ಟ್ ರಿಲೇಶನ್ಶಿಪ್. ಓಕೆ, ರಿಲೇಶನ್ಶಿಪ್ ಇಲ್ಲ ಅಂದ್ರೆ ಶಿಷ್ಯತ್ವ ಇಲ್ಲ. ಓಕೆ, ಅದು ದೇವರ ಜೊತೆ ಒಂದು ಸಂಬಂಧ, ಅದು ಜನರೊಟ್ಟಿಗೆ ಒಂದು ಸಂಬಂಧ. ಓಕೆ, ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಆ ಮತ್ತಾಯ 22ನೇ ಅಧ್ಯಾಯದಲ್ಲಿ ಆತನು ಮಾತನಾಡಿದಂತ ಒಂದು ಸಂಗತಿ ಅಲ್ಲಿ ನಾವು ಗಮನಿಸಬೇಕಾಗ್ತದೆ. ಏನಂದ್ರೆ ಇಲ್ಲಿ ಆತನು ಮಹಾ ಆಜ್ಞೆ ಅದರ ಬಗ್ಗೆ ಮಾತನಾಡ್ತಾರೆ. ಏನಂತ ಹೇಳ್ದ? ಮಹಾ ಆಜ್ಞೆ, ನೀವು ಇದನ್ನು ಮಾಡೋದಾದ್ರೆ ಇಡೀ ಹೊಸ ಒಡಂಬಡಿಕೆಯನ್ನ ನೀವು ಮಾಡಿ ಅಂತ ಹೇಳು. ನೀವು ಹೋದ್ರಿ, ಯಾರು ಹೋದ್ರಿ? 37 ಆ ಮತ್ತಾಯ ಬರೆಸುವಂತೆ 22 37 38 ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನೆ ಪ್ರೀತಿಸಬೇಕು ಎಂಬುದೇ. ಇನ್ನ ನೆರೆಯವನನ್ನು ಪ್ರೀತಿಸುವಂಥದ್ದು. ಇದು ಮಹಾ ಆಜ್ಞೆ ಅಂತ ಹೇಳ್ತೇನೆ ಕನ್ನಡ ಬೈಬಲ್ ಓದುವಾಗ. ಇದು ಗ್ರೇಟೆಸ್ಟ್ ಕಮಾಂಡ್ಮೆಂಟ್. ಓಕೆ, ಫಸ್ಟ್ ಬಂದ್ಬಿಟ್ಟು ಗ್ರೇಟ್ ಕಮಾಂಡ್ಮೆಂಟ್ ಬಂದ್ಬಿಟ್ಟು ನಿನ್ನ ದೇವರನ್ನು ನೀನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನೀನು ಅದನ್ನ ಪ್ರೀತಿಸಬೇಕು. ಓಕೆ, ಅದಾದ್ಮೇಲೆ ಅಲ್ಲಿ ಹೇಳ್ತಾನೆ ಇನ್ನೊಂದು, ಅಂಡ್ ದ ಸೆಕೆಂಡ್ ಇಸ್ ಲೈಕ್ ಅಂಟು ಯು, thou shalt love thy neighbor as thyself. ಓಕೆ, ಸೊ ಈ ಆಜ್ಞೆಯನ್ನ ನಾವು ಮಾಡುವಾಗ ಇದು ಈ ಒಂದು ಆಜ್ಞೆ ಮಾಡಿದರೆ ನಾವು ಇಡೀ ಶಾಸ್ತ್ರವನ್ನೆಲ್ಲ ಧರ್ಮಶಾಸ್ತ್ರವನ್ನೆಲ್ಲ ನಾವು ನೆರವೇರಿಸಿದಂತೆ ಎಂಬುದಾಗಿ ಆತನಿಗೆ ಹೇಳೋದನ್ನ ನಾವು ಕೇಳಿಸ್ಕೊತೇವೆ. ಈ ಎರಡೇ ಆಜ್ಞೆಗಳಲ್ಲಿ ಎಲ್ಲ ಧರ್ಮ ನಿಯಮವು ಪ್ರವಾದನಾ ಗ್ರಂಥಗಳು ಆಧಾರವಾಗಿವೆ ಎಂದು ಹೇಳಿದನು. 40ನೇ ವಚನ. ಓಕೆ, ಇಲ್ಲಿ ನಾವು ಮುಂದೆ ಹೋಗುತ್ತಾ ಇಲ್ಲಿ ನಾವು ನೋಡ್ತೇವೆ ಇದು ದೇವರ ಜೊತೆ ಸಂಬಂಧ. ಮೊದಲನೇದಾಗಿ ನಾವು ನೋಡ್ಕೊಂಡ್ವಿ ದೇವರ ಜೊತೆ ಒಂದು ಸಂಬಂಧ. ನಾವು ಒಂದು ದೇವರ ಜೊತೆ ನಿಕಟವಾದಂತ ಒಂದು ಸಂಬಂಧವನ್ನು ಬೆಳೆಸ್ಬೇಕು. ದೇವರ ಜೊತೆ ನಾವು ನಿಕಟವಾದಂತ ಒಂದು ಸಂಬಂಧವನ್ನು ಬೆಳೆಸ್ಬೇಕು. ನಾನು ಇದನ್ನ ಟೈಮ್ ಅಲೋನ್ ವಿತ್ ಗಾಡ್ ಅಂತ ಹೇಳ್ತೀವಿ. ನಾವು ಮಾಡ್ತೇವೆ ಪ್ರತಿದಿನ. ನಾವೇನ್ ಮಾಡ್ತೇವೆ? ಪ್ರತಿಯೊಬ್ಬರು ನಾವು ದೇವರ ಜೊತೆ ಸಮಯವನ್ನು ಕಳಿತೇವೆ. ಅದನ್ನ ಮಾಡ್ಬೇಕು, ವೆರಿ ಗುಡ್. ಆದ್ರೆ ಅದರಲ್ಲಿ ಒಂದು ನಾವು ಕ್ರಮವಾಗಿ ಒಂದು ನಿರ್ದಿಷ್ಟ ಸಮಯವನ್ನ ದೇವರ ಜೊತೆ ಏಕಾಂತ ಸಮಯವನ್ನ ನಾವು ನಿಕಟ ಸಂಬಂಧ ಬೆಳೆಸುವುದಕ್ಕಾಗಿ ನಾವು ಮಾಡಬೇಕಾಗಿದೆ. ನಮ್ಮ ಒಂದು ಇತರರ ಜೊತೆ ಆ ಸಂಬಂಧ ನಮ್ಮ ದೇವರ ಜೊತೆ ಇರುವಂತ ಸಂಬಂಧದ ಮೇಲೆ ಅದು ಆಧಾರಗೊಂಡಿದೆ. ಓಕೆ, ಇದು ಹೆಚ್ಚಾದ್ರೆ ಅಂದ್ರೆ ದೇವರ ಜೊತೆ ನಮ್ಮ ಸಂಬಂಧ ಅದು ಹೆಚ್ಚು ಬಲವಾದರೆ ನಾವು ಇತರ ಜೊತೆ ನಮ್ಮ ಸಂಬಂಧ ಅದು ಹೆಚ್ಚಾಗುವಂತಾಗಿದೆ. ಶಿಷ್ಯತ್ವ ಅಂತಂದ್ರೆ ಅದು ಬೇರೆ ಏನಲ್ಲ, ಸಂಬಂಧ. ಓಕೆ, ಡಿಸೈಪಲ್ಶಿಪ್ ಇಸ್ ರಿಲೇಶನ್ಶಿಪ್, ರಿಲೇಶನ್ಶಿಪ್ ಇಸ್ ಡಿಸೈಪಲ್ಶಿಪ್. ಓಕೆ, ಆದ್ರೆ ದೇವರ ಜೊತೆ ಮೊದಲು ನಾವು ಅದನ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರೆ, ಬೆಳೆಯುತ್ತಾ ಹೋದ್ರೆ, ನಾವು ಜನರ ಜೊತೆ ಕೂಡ ನಾವು ಆ ಸಂಬಂಧವನ್ನ ಹೆಚ್ಚು ಮಾಡ್ಕೊಳ್ತಾ, ಹೆಚ್ಚು ಕ್ಷಮಿಸುವಂಥದ್ದು, ಹೆಚ್ಚು ಅವ್ರನ್ನ ಅಂಗೀಕಾರ ಮಾಡುವಂಥದ್ದು, ಹೆಚ್ಚು ಅವ್ರನ್ನ ಏಸ್ಟಿನಂತೆ ನಾವು ಅವ್ರನ್ನ ನಡೆಸಲಿಕ್ಕೆ ನಾವು ಸಾಧ್ಯವಾಗ್ತದೆ. ಕೆಲವೊಂದ್ ಸಾರಿ ನಮ್ಗೆ ಕೆಲವರು ಅವ್ರನ್ನ ಶಿಷ್ಯತ್ವದಲ್ಲಿ ನಡೆಸಲಿಕ್ಕೆ ಆಗ್ತಾ ಇರಲ್ಲ, ಕಷ್ಟ ಆಗ್ತಿರುತ್ತೆ. ಓಕೆ, ಕಷ್ಟ ಆಗ್ತಿರುತ್ತೆ. ಯಾಕೆ ಗೊತ್ತಾ? ಅವ್ರು ಮಾಡುವಂತ ಸಂಗತಿಗಳು ನಮ್ಗೆ ಇಷ್ಟ ಆಗ್ತಾ ಇರಲ್ಲ. ನಮ್ಮ ಒಂದು ಶಾರೀರಿಕ ರೀತಿಯಿಂದ ನಾವು ಪ್ರಯಾಸ ಮಾಡ್ತಾ ಇರ್ತೇವೆ. ಆದ್ರೆ ಯಾವಾಗ ನಮ್ಮ ಸಂಬಂಧವನ್ನ ದೇವರ ಜೊತೆ ನಾವು ಅವನ್ನ ಬಲಪಡಿಸ್ಕೊಳ್ತೀವೋ, ನಮಗೆ ಬೇಕಾದಂತ ಬಲ ಅಲ್ಲಿಂದ ನಾವು ಹೊಂದಿಕೊಂಡು ನಾವು ಅದನ್ನ ಇತರರಿಗೆ ನಾವು ಶಿಷ್ಯರನ್ನಾಗಿ ಮಾಡೋದ್ರಲ್ಲಿ ನಾವು ಸಾಧಿಸ್ಲಿಕ್ಕೆ ಶಕ್ತರಾಗ್ತೇವೆ. ಆಮೆನ್, ಹಲ್ಲೆಲೂಯಾ. ದ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಒಂದು ಹಾಡ್ ನಾವು ನೋಡ್ತೀವಲ್ಲ, ಬೂಸ್ಟ್ ಇನ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ನಾವು ಹಳೆ ಒಂದು ಹಾಡಲ್ಲಿ ನಾವು ನೋಡ್ತಾ ಇದ್ವಿ, ನಾವು ಸಣ್ಣದು, ಬೂಸ್ಟ್ ಇನ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ. ಈಗ ನಮ್ಮ ಒಂದು ಶಿಷ್ಯತ್ವ ಪರಿಣಾಮಕಾರಿಯಾಗಿರ್ಬೇಕಂತಂದ್ರೆ ದೇವರ ಜೊತೆ ಇರುವಂತ ಒಂದು ಸಂಬಂಧ ಅದು ನಿಕಟವಾಗಬೇಕು, ಇನ್ನೂ ಹೆಚ್ಚಾಗ್ಬೇಕು. ಆಮೆನ್, ಹಲ್ಲೆಲೂಯಾ. ಓಕೆ, ಟೈಮ್ ಅಲೋನ್ ವಿತ್ ಗಾಡ್. ಇದರಲ್ಲಿ 4 R ಇದನ್ನ ನಾವು ಗುರುತಿಸ್ಕೊಳ್ಳೋಣ. ಎಲ್ಲ ನಾವು ಹೇಳೋಣ. 4 R ಅಲ್ಲಿದೆ ನೋಡಿ, ಸ್ಕ್ರೀನ್ ಕಾಣ್ತಾ ಇದೆ. 4 R. ಮೊದಲನೇದು ಏನದು? ರೆಡಿ, ಗೆಟ್ ರೆಡಿ, ಸಿದ್ಧರಾಗಿರಿ. ಓಕೆ, ಸಿದ್ಧರಾಗಿರಿ ಅಂತ ಹೇಳ್ತದೆ. ಎರಡನೇದು ರೀಡ್ ಅಂಡ್ ರಿಫ್ಲೆಕ್ಟ್, ಓದುವಂಥದ್ದು ಮತ್ತು ಅದನ್ನ ಪ್ರತಿಬಿಂಬಿಸುವಂಥದ್ದು. ಆಯ್ತಾ? ರೆಸ್ಪಾಂಡ್. ಓಕೆ, ಟೈಮ್ ಅಲೋನ್ ವಿತ್ ಗಾಡ್ ನಾನು ಮಾತನಾಡ್ತಾ ಇದ್ದೇನೆ. ದೇವರ ಜೊತೆ ಏಕಾಂತ ಸಮಯದ ಬಗ್ಗೆ ಮಾತ್ರ ಮಾತಾಡ್ತೇನೆ. ಆಯ್ತಾ? ಅದ್ರಲ್ಲಿ ನಾವು ಏನ್ ಮಾಡ್ಬೇಕು ಅಂತ ನಿಮ್ ಸಂಗಡಿ ಹೇಳ್ಕೊಡ್ತದೆ.
ನಾವು ಎಲ್ಲರೂ ದೇವ್ರ ಟೈಮ್ ಕಳಿತಿರ್ತೀವಿ, ಕ್ವೈಟ್ ಟೈಮ್ ಅಂತೀವಿ, ಕೆಲವರು ಪ್ರಾರ್ಥನೆ ಸಮಯ ಅಂತಾರೆ, ಕ್ವೈಟ್ ಟೈಮ್ ಅಂತಾರೆ, ದೇವ್ರ ಸಮಯ ಕಳಿತೇವೆ ಅಂತಾರೆ, ಇನ್ನು ಕೆಲವರು ನಾನು ಪ್ರತಿನಿತ್ಯ ದೇವ್ರ ಜೊತೆ ನಾನು ಮಾತನಾಡ್ತೀನಿ ಅಂತಾರೆ. ಆದ್ರೆ ಅದನ್ನ ಹೇಗ್ ಮಾಡ್ಬೇಕು, ಒಂದು ಕ್ರಮ ಇದೆ, ಒಂದು ರೀತಿಯಲ್ಲಿ ನಾವು ಮಾಡಿದ್ರೆ ನಾವು ಅದನ್ನ ಹೆಚ್ಚು ಮಾಡ್ಕೊಳ್ತೇವೆ, ಅದನ್ನ ಬಲಿಷ್ಠ ಮಾಡ್ಕೊಳ್ತೇವೆ, ಇನ್ನು ನಮ್ಮ ಸಂಬಂಧ ಹೆಚ್ಚಾಗ್ತದೆ. ರೆಕಾರ್ಡ್ ನೋಡಿ, ಇದನ್ನ ಕೂಡ ನಾವು ಗುರುತಿಸ್ಬೇಕು. ರೆಕಾರ್ಡ್ ಅಂತ ಏನ್ ಗೊತ್ತಾ, ಈಗ ವಿವರಿಸ್ತೇನೆ ಸ್ವಲ್ಪ. ಓಕೆ, ಇದನ್ನ ಮಾತ್ರ ನಾನು ವಿವರಿಸ್ತೇನೆ, ಆಯ್ತಾ? ಸರಿ, ಸಿದ್ಧರಾಗಿರಿ, ಗೆಟ್ ರೆಡಿ ಅಂದ್ರೆ ಏನರ್ಥ? ಶಾಂತವಾದ ಸ್ಥಳವನ್ನು ಹುಡುಕಿ ದೇವರ ವಾಕ್ಯವನ್ನು ಕೇಳಲು ನಿಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕು. ಓಕೆ, ಶಿಷ್ಯನೊಂದಿಗೆ ಸಂಬಂಧ, ಮೊದಲನೇದಾಗಿ ದೇವರ ಜೊತೆ ಸಂಬಂಧ. ಓಕೆ, ಇದನ್ನ ನಾನು ಉತ್ತಮವಾಗಿ ಮಾಡೋದಾದ್ರೆ ನಾನು ಇತರ ಜೊತೆ ಸಂಬಂಧ ಉತ್ತಮವಾಗಿರ್ತದೆ. ಅದು ಮಾತ್ರ ಅಲ್ಲ, ಸಂಬಂಧದಿಂದ ನಾನು ಆ ಶಿಷ್ಯತ್ವವನ್ನ ನಾನು ಹೆಚ್ಚು ಪರಿಣಾಮಕಾರಿಯಾಗಿ ನಾನು ಅನೇಕರನ್ನು ಶಿಷ್ಯರಾಗಿ ಮಾಡಬಹುದು. ನನ್ನ ಪಾಡಿಗೆ ನಾನು ಮಾಡ್ಲಿಕ್ಕಾಗಲ್ಲ. ನಾನು ಏನೋ ಒಂದು ಯೋಚನೆ ಮಾಡಿ, ಏನೋ ಪ್ಲಾನ್ ಮಾಡಿ ನಾನು ಹಿಂಬಾಲಕರನ್ನ ಅಥವಾ ಶಿಷ್ಯರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮುಂದೆ ಕಲ್ತ್ಕೊಳ್ತೇವೆ ಹೇಗೆ ನಾವು ಶಿಷ್ಯರನ್ನ ಮಾಡ್ಬೇಕಂತ. ಅದ್ರ ಮೊದಲು ದೇವ್ರ ಜೊತೆ ನಮ್ಮ ಸಂಬಂಧವನ್ನ ಹೇಗೆ ಬಲ್ಯ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ಕೊಡ್ತೇನೆ. ಗೆಟ್ ರೆಡಿ ಅಂತ ಹೇಳುವಾಗ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಗೆ ಏಕಾಂತ ಪ್ರದೇಶಕ್ಕೆ ಹೋಗ್ತಾ ಇದ್ದ, ಎಲ್ಲರನ್ನ ಬಿಟ್ಟು ಆತನು ಬೆಟ್ಟದ ಪ್ರದೇಶಕ್ಕೆ ಹೋಗ್ತಾ ಇದ್ದ, ಎಲ್ಲರನ್ನ ಬಿಟ್ಟು ಆತನು ಮರುಭೂಮಿ ಕಾಡಿಗೆ ಹೋಗ್ತಾ ಇದ್ದ, ಅಡವಿಗೆ ಹೋಗಿದ್ದಾನೆ, ಬೆಟ್ಟಕ್ಕೆ ಹೋಗಿದ್ದಾನೆ, ಸಮುದ್ರದ ದಡೆಯ ಆಚೆ ಕಡೆ ಹೋಗಿದ್ದಾನೆ, ಅನೇಕ ಬಾರಿ ಮುಂಜಾನೆ ಹೋಗಿದ್ದಾನೆ, ಬೆಳಗಿನ ಜಾವಕ್ಕೆ ಹೋಗಿದ್ದಾನೆ. ಈ ರೀತಿ ಆತನು ಏಕಾಂತ ಸ್ಥಳ, ಒಂದು ಶಾಂತವಾದ ಸ್ಥಳ, ಅಂದ್ರೆ ಯಾರು ಡಿಸ್ಟರ್ಬ್ ಮಾಡದೇ ಇರುವಂತ ಒಂದು ಸ್ಥಳ. ಓಕೆ, ನಾವು ಏಕಾಂತ ಸಮಯವನ್ನ ಎಲ್ಲ ಗಲಾಟೆ ಇರುವಂತ ಸ್ಥಳದಲ್ಲಿ ಮಾಡ್ಲಿಕ್ಕಾಗಲ್ಲ. ಅದನ್ನ ನಾವು ಇದ್ದಾಗ ಕೂಡ ಮಾಡ್ಬೋದು, ನೇರವೇಶನ್ ಮಾತ್ರ. ಆದ್ರೆ ಇದನ್ನ ನಾವು ವಿನೀಟ್ ಗೆಟ್ ರೆಡಿ, ಒಂದು ಸಿದ್ಧತೆ ಮಾಡ್ಕೊಳ್ಬೇಕು, ಪ್ಲಾನ್ ಮಾಡ್ಬೇಕು, ಒಂದು ಯೋಚನೆ ಇರ್ಬೇಕು, ಪ್ರತಿದಿನ ಹೇಗೆ ಸಮಯ ಕೇಳ್ತಾನೆ. ಸೊ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕು, ದೇವರ ವಾಕ್ಯ ಕೇಳಿದ್ವಿ. ಓಕೆ, ಕೇಳಿಸ್ಕೊಳಿಸಿದ. ಎರಡನೇದು, ಓದಿರಿ, ರೀಡ್. ಬೈಬಲ್ ಅನ್ನ ನಾವು ಭಾಗವನ್ನ ನಿಧಾನವಾಗಿ ಮತ್ತು ಗಮನವಿಟ್ಟು ಓದಿ ನಾವು ಪ್ರಮುಖ ಪದಗಳ ಬಗ್ಗೆ ಯೋಚಿಸಬೇಕು. ಓಕೆ, ಓದ್ಬೇಕು. ಅಲ್ಲೂಯ ಬೈಬಲ್ ನ ಸುಮ್ಮನೆ ಮಂತ್ರ ಪದ್ಯವಂತರಿಗೆ ಓದೋದಲ್ಲ, ಅದನ್ನ ನಾವು ಗಮನವಿಟ್ಟು ಓದ್ಬೇಕು. ನಾನೇನು ಅರ್ಥ ಆಗ್ತಾ ಇದೆಯಾ? ಶಿಷ್ಯರಿದ್ದೀರಾ ಇಲ್ಲಿ, ಬಿದ್ದ ಕುದುರೆಗಳು. ಆಮೇಲೆ ಓಕೆ, ಪ್ರತಿಕ್ರಿಯಿಸಿ, ರೆಸ್ಪಾಂಡ್. ನೋಡ್ರಿ, ವಿ ನೀಡ್ ಟು ರೆಸ್ಪಾಂಡ್. ಅನೇಕ ನಾವು ಪ್ರಾರ್ಥನೆ ಮಾಡ್ತೇವೆ. ಅಪ್ಪ ಎಷ್ಟೊತ್ತು ಪ್ರಾರ್ಥನೆ ಮಾಡಿದೆ? ನಾನು 1 ಗಂಟೆ 2 ಗಂಟೆ ಪ್ರಾರ್ಥನೆ ಮಾಡಿದೆ. ಓಕೆ, ಪ್ರಾರ್ಥನೆಯಲ್ಲಿ ಏನ್ ಮಾಡಿದೆ? ಬೈಬಲ್ ಓದ್ದೆ. ಆಮೇಲೆ ಏನ್ ಮಾಡಿದೆ? ನಾನು ಪ್ರಾರ್ಥನೆ ಹೇಳ್ದೆ, ದೇವ್ರಿಗೆ ಎದು ಬಿಟ್ಟಿದ್ಬೇಕಂತ ಬೇಡ್ಕೊಂಡೆ, ಆಯ್ತು, ಅಲ್ಲಿಗೆ ಮುಕ್ತ. ನಾನು ಈ ಸ್ಟೆಪ್ಸ್ ಇರ್ಬೇಕು ನಮ್ಮ ಪ್ರಾರ್ಥನೆಯಲ್ಲಿ. ಸಿದ್ಧತೆಯಾಗಿ ಹೋಗ್ಬೇಕು. ಓಕೆ, ಮನಸ್ಸು ಸಿದ್ಧ ಮಾಡ್ಕೊಂಡು ವಾಕ್ಯ ಕೇಳಿಸ್ಕೊಳ್ಬೇಕು. ನಾನು ಆಗ್ಲೇ ಕೇಳುವ ಕಿವಿಗಳನ್ನು ಕೊಟ್ಟಿದ್ದಾನೆ ದೇವ್ರು, ನೋಡುವ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ದೇವ್ರು ನಿಮ್ಗೆ ತೋರಿಸ್ತಾನೆ, ದೇವ್ರು ನಿಮ್ಗೆ ಮಾತನಾಡ್ತಾನೆ. ಅದನ್ನ ನೋಡ್ಬೇಕು, ಅದನ್ನ ನಾವು ಸಿದ್ಧರಾಗ್ಬೇಕು ಅದಕ್ಕಾಗಿ. ಮತ್ತು ನಮ್ಮೆಲ್ಲ ಫೋಕಸ್ ಇವಾಗಿನ ಆಧುನಿಕ ಜನರಿಗೆ ಸಿದ್ಧಪಾಠ ಅಂತ ಹೇಳಿದ್ರೆ, ಗೆಟ್ ರೆಡಿ ಅಂತ ಹೇಳಿದ್ರೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ. ದೇವ್ರು ಮೊಬೈಲ್ಗಳ ಮೂಲಕ ಮಾತನಾಡೋದಿಲ್ಲ. ಯಾರೋ ಮೆಸೇಜ್ ಕಳಿಸ್ತಾ ಇರ್ತಾರೆ, ಅದನ್ನ ಇಟ್ಕೊಂಡಿರ್ತಾರೆ ಬಗಿಲಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡೋದು. ಅದು ಅವಾಗ ಅದನ್ನ ನೋಡ್ತಾ ಇರೋದು. ಏನಾದ್ರು ಮೆಸೇಜ್ ಬಂದ್ರೆ ಅದು ನೋಡೋದು. ಇದು ಆಗಲ್ಲ, ಇದು ಇಟ್ಸ್ ನಾಟ್ ರೆಡಿ. ಯು ಆರ್ ನಾಟ್ ರೆಡಿ ಟು ಲಿಸನ್ ಟು ಗಾಡ್ಸ್ ವರ್ಡ್. ವಾಕ್ಯವನ್ನು ಕೇಳಿಸ್ಕೊಳ್ಬೇಕು ಅಂತ ಮನಸ್ಸು ಮಾಡಿದಾಗ ಎಲ್ಲವನ್ನ ಕಟ್ ಆಫ್ ಮಾಡಬೇಕು, ಎಲ್ಲವನ್ನ ಬದಿಗಿಡ್ಬೇಕು. ಓಕೆ, ಆಮೇಲೆ ಓಕೆ, ಸೊ ಓದಿ, ನಿಧಾನವಾಗಿ ಬೈಬಲ್ ಅನ್ನು ಓದ್ಬೇಕು, ಸರಿನಾ? ಓಕೆ, ಸೊ ಮತ್ತೆ ಪ್ರತಿಕ್ರಿಯೆ, ನೀವು ಓದಿದ್ದರ ಬಗ್ಗೆ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಮಾತನಾಡಿ. ಏನು ಓದಿದಿರೋ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಿ. ದೇವರ ಸ್ವಾಮಿ ಇದನ್ನು ಓದ್ತೇನೆ, ನಾನು ಒಂದು ಬೈಬಲ್ ರೀಡಿಂಗ್ ಪ್ಲಾನ್ ನಾನು ಫಾಲೋ ಮಾಡ್ತೇವೆ. ಓಕೆ, ನಾವು ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರಿಗೆ ನಾವು ಬೈಬಲ್ ರೀಡಿಂಗ್ ಪ್ಲಾನ್ ಕೊಟ್ಟಿದ್ದೇವೆ. ವಿ ಆರ್ ಫಾಲೋಯಿಂಗ್ ದ ಬೈಬಲ್ ರೀಡಿಂಗ್ ಪ್ಲಾನ್. ಎಲ್ಲರೂ ಓಕೆ, ಕ್ರಮಬದ್ಧವಾಗಿ ಓದುವಂಥದ್ದು. ನಾನು ಬೇರೆ ಬೈಬಲ್ ಹೋಗ್ತೇನೆ, ಆದ್ರೆ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಓದ್ತಾ ಇದ್ವಿ. ಬೈಬಲ್ ರೀಡಿಂಗ್ ಪ್ಲಾನ್ ಇಟ್ಕೊಳ್ರಿ, ಒಂದು ಬುಕ್ ಇಡ್ರಿ, ಒಂದು ಪೆನ್ ಇಡ್ರಿ. ಓಕೆ, ಯಾಕೆ ಗೊತ್ತಾ? ನೀವು ಓದಿದ್ರ ಬಗ್ಗೆ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಮಾತನಾಡಿ, ದೇವ್ರ ಜೊತೆ ನಾವು ಮಾತನಾಡ್ಬೇಕು, ಆಯ್ತಾ? ಓಕೆ, ದಾಖಲಿಸಿ, ರೆಕಾರ್ಡ್. ಅದನ್ನೇ ಹೇಳಿದ್ವಿ, ಬುಕ್ ಅಲ್ಲಿ ನಾವ್ ಏನು ಮಾತನಾಡ್ತೇವೋ, ಏನು ದೇವ್ರ ನಮ್ಮ ಸಂಗ ಮಾತಾಡ್ತಾನೋ ಅದನ್ನ ಬರೀ ಬರ್ಕೊಳ್ಳೋಣ. ನಾವ್ ಏನ್ ಮಾಡ್ತೇವೋ ಅದನ್ನ ಜರ್ನಲಿಂಗ್ ಅಂತೀವಿ. ಅಂದ್ರೆ ಒಂದು ಬುಕ್. ನಾನು ಈ ವರ್ಷಕ್ಕೆ ನನ್ನ ಪುಸ್ತಕವಾಗಿ ಇಟ್ಟಿದೆ, ನನ್ನ ಪುಸ್ತಕ ನೋಡ್ರಿ. ಓಕೆ, ಇದು ಹೇಳ್ತದೆ ಮೆಚ್ಯೂರಿಟಿ ಅಂಡ್ ಮಲ್ಟಿಪ್ಲಿಕೇಶನ್. ನಾನು ಸ್ಟಿಕ್ಕರ್ ಹಚ್ಕೊಂಡು ಇಟ್ಟಿದ್ದೀನಿ. 300 ಪೇಜ್ ಬುಕ್. ಯಾಕೆ? ಈ ವರ್ಷಕ್ಕೆ ಏನ್ ಕದು ನಾನು ಏನ್ ಓದ್ತೀನೋ ಅದನ್ನ ನಾನು ಬೈಬಲ್ ಓದ್ತಾ ಬರೀತಾ ಇದ್ದೀನಿ. ಇದನ್ನ ನಾನು ಎಲ್ಲ ನಾವು ಮಾಡ್ತೀವಿ. ನಾವು ಶಿಷ್ಯರಾಗಿರುವಾಗ ಈ ರೀತಿಯಲ್ಲಿ ನಾವು ವಿ ನೀಡ್ ಟು ಬಿ ಇಂಟೆನ್ಷನಲ್, ಉದ್ದೇಶ ಪೂರ್ವಕವಾದಂತ ಒಂದು
ನಾವು ಶಿಷ್ಯರಾಗುವಂತವ್ರು ಆಗ್ಬೇಕು. ಆಗ ಮಾತ್ರ ಉದ್ದೇಶ ಪೂರ್ವಕವಾಗಿ ನಾವು ಇತರರನ್ನು ಶಿಷ್ಯರಾಗಿ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಓಕೆ ರೈಟ್ ಇರ್ಲಿ. ನಿಮಗೆ ಕಲಿಸಿದ ವಿಷಯಗಳನ್ನು ಅಥವಾ ಒಂದು ವಚನವನ್ನು ಡೈರಿಯಲ್ಲಿ ಬರೆದಿರಿ. ಒಂದು ಅಂತ ನಾವು ಇಲ್ಲಿ ನನಗೆ 2-3 ಇಷ್ಟ ಆದ್ರೆ ನಾನು 2-3 ಬರಿತೇನೆ. ಅದನ್ನ ಮತ್ತೆ ನಾನು ಓದ್ತೇನೆ. ಓಕೆ, ಬರೆಯೋದ್ರಿಂದ ನಾವು ಅದನ್ನ ಹೇಳುತ್ತಾ ಅದನ್ನ ಬರೆಯೋದ್ರಿಂದ ನಮಗೆ ಅದು ನಮ್ಮ ಮನಸ್ಸಿನಲ್ಲಿ ಅದು ಬೇರೂರುತ್ತದೆ. ಓಕೆ, ಓದುವುದು ನೀವು ಕೆಲವರು ನಿಧಾನವಾಗಿ ನಾವು ಗಟ್ಟಿಯಾಗಿ ಓದ್ಬೇಕು. ಅದು ಹಾಗೆ ಐ ಥಿಂಕ್ ಭಾಷಾ ಅವರು ನಿಮ್ಗೆ ದೇವ್ರ ವಾಕ್ಯದ ಬಗ್ಗೆ ಹೇಳಿದಾಗ ಅದು ಹೇಳಿದಾಗ ಓಕೆ. ಈಗ ರೆಸ್ಪಾಂಡ್ ಅಂತ ಹೇಳಿದಾಗ ಪ್ರತಿಕ್ರಿಯಿಸಿ ಹೇಳಿದಾಗ ಇಲ್ಲಿ ಒಂದು ಸ್ಪೇಸ್ ಅನ್ನುವಂತ ಒಂದು ಭಾಗವನ್ನ ನಾನು ನಿಮ್ ಸಂಗಡ ಹೇಳಿದೆ. ಓಕೆ, ಸ್ಪೇಸ್ ಅಂತಂದ್ರೆ SPACE ಅದನ್ನ ನಿಮ್ ಸಂಗಡ ಹೇಳ್ತೇನೆ. ಓಕೆನಾ? ಸ್ಪೇಸ್ ಅಂದ್ರೆ ಏನಂತ ಹೇಳ್ತೇನೆ. ಎಸ್ ಅಂದ್ರೆ ಸಿನ್ಸ್ ಟು ಕನ್ಫೆಸ್, ಪಾಪಗಳು ಏನಾದ್ರು ಇದೆಯಾ ನಾವು ಒಂದು ಈ ಪ್ರಶ್ನೆ ನಾವು ಹಾಕೊಳ್ಬೇಕು. ರೆಸ್ಪಾಂಡ್ ಅಂತೀವಲ್ಲ, ರೆಸ್ಪಾಂಡ್ ಪ್ರತಿಕ್ರಿಯೆ ಏನ್ ಮಾಡೋದು? ವಾಕ್ಯ ಓದಿದ್ವಿ, ನಿಧಾನವಾಗಿ ಓದಿದ್ಮೇಲೆ ನಾವು ರೆಡಿ ಇದೀವಿ, ಈಗ ರೆಸ್ಪಾಂಡ್ ಮಾಡ್ಬೇಕು. ದೇವರನ್ನ ಕೇಳ್ತಾ ಇದೀವಿ, ವಾಕ್ಯ ಆಧಾರಿತವಾಗಿ ಏನಾದ್ರು ನನ್ನ ಜೀವಿತದಲ್ಲಿ ಪವಿತ್ರಾತ್ಮನು ಒಂದು ಕೆಲವು ಪಾಪಗಳನ್ನ ಸೂಚಿಸ್ತಾ ಇದೆ, ನಾವು ತೋರಿಸ್ತಾ ಇದ್ದೀನಿ, ನಾನೇನ್ ಮಾಡ್ಬೇಕು? ಐ ನೀಡ್ ಟು ಕನ್ಫೆಸ್. ಆ ಪಾಪಗಳನ್ನ ಸಿನ್ಸ್ ಟು ಕನ್ಫೆಸ್. ಓಕೆ, ಆ ಪಾಪಗಳನ್ನ ನಾನು ಅರಿಕೆ ಮಾಡುವಂಥದ್ದು. ನನ್ನ ನಡವಳಿಕೆ, ನನ್ನ ಒಂದು ಮನೋಭಾವ, ನನ್ನ ಆಲೋಚನೆಯಲ್ಲಿ ಏನಾದ್ರೂ ದೇವರ ವಾಕ್ಯಕ್ಕೆ ಪ್ರತಿವಿರುದ್ಧ ಇದ್ರೆ ಆ ಭಾಗದ ಮೇಲೆ ಬೆಳಕನ್ನು ಚೆಲ್ಲು ಸ್ವಾಮಿ ಅಂತ ನಾವು ಕೇಳ್ಬೇಕು. ಇಲ್ಲೆಲ್ಲ ಪ್ರಶ್ನೆ ರೀತಿಯಾಗಿದೆ, ಸ್ವಲ್ಪ ವ್ಯತ್ಯಾಸವಾಗಿದೆ, ಆದ್ರೆ ಡೋಂಟ್ ವರಿ, ನಾನು ನಿಮ್ಗೆ ಅದನ್ನ ಚೇಂಜ್ ಮಾಡಿಕೊಡ್ತೀನಿ. ಓಕೆ, ಪಿ ಅಂದ್ರೆ ಸ್ಪೇಸ್ ಇಲ್ಲ. ಪಿ ಅಂದ್ರೆ ಗೊತ್ತಾ? ವಾಗ್ದಾನ ಪಡೆಯಬೇಕು. ಆ ಓದಂತ ವಚನ ಭಾಗದಲ್ಲಿ ಏನಾದ್ರೂ ವಾಗ್ದಾನ ಇದ್ರೆ, ಪ್ರಾಮಿಸ್ ಟು ಕ್ಲೈಮ್, ಏನಾದ್ರೂ ವಾಗ್ದಾನ ನನಗೋಸ್ಕರ ದೇವರು ಅದನ್ನ ಕೊಟ್ಟಿದ್ದಾನ, ಅದನ್ನ ನಾವು ಬರ್ಕೊಳ್ಬೇಕು, ಅದನ್ನ ನಾವು ಆಯ್ಕೆ ಮಾಡ್ಬೇಕು, ಅದನ್ನ ನಾವು ಘೋಷಣೆ ಮಾಡ್ಬೇಕು. ವಾಕ್ಯದ ರೆಸ್ಪಾಂಡ್ ಅಂದ್ರೆ ನಾವು ಪ್ರತಿಕ್ರಿಯಿಸ್ಬೇಕು. ಓಕೆ, ಸೊ SPA. ಅಂದ್ರೆ ಗೊತ್ತಾ? ಆಟಿಟ್ಯೂಡ್ ಟು ಚೇಂಜ್. ಏನಾದ್ರೂ ನನಗೆ ನನ್ನ ಒಂದು ಮನೋಭಾವ ಬದಲಾಯಿಸ್ಬೇಕು. ನನಗಿರುತ್ತ ಮೈಂಡ್ ಸೆಟ್, ಮನೋಸ್ಥಿತಿ ಅದು ಚೇಂಜ್ ಆಗುವಂತ ಒಂದು ಭಾಗ ಇದ್ರೆ ನಾನು ಅದನ್ನ ಚೇಂಜ್ ಮಾಡ್ಕೊಳ್ಬೇಕ್ರಿ. ದೇವರ ವಾಕ್ಯದಿಂದ ಮಾತ್ರ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ. ನನ್ನ ಮನಸ್ಸು ನೂತನ ಪಡಿಸ್ಕೊಳ್ಬೇಕು. ಅದು ಹೇಗೆ ಸಾಧ್ಯ? ವೆನ್ ಐ ರೆಸ್ಪಾಂಡ್ ಟು ಗಾಡ್. ನಾನು ದೇವರಿಗೆ ನಾನು ಪ್ರತಿಸ್ಪಂದನೆ ಮಾಡಿದೆ. ದೇವರು ನನ್ನ ಸಂಗಡ ಮಾತಾಡ್ತಾನೆ, ವಾಕ್ಯದ ಮೂಲಕ ಮಾತಾಡ್ತಾನೆ, ಪವಿತ್ರಾತ್ಮ ಮೂಲಕ ಮಾತಾಡ್ತಾನೆ. ನಾನು ರೆಸ್ಪಾಂಡ್ ಮಾಡಿದಾಗ ಮಾತ್ರ ನನ್ನ ಸಂಬಂಧ. ಯಾಕಂದ್ರೆ ಯಾವಾಗ ನಾವು ಆ ರೀತಿ ಪ್ರತಿಕ್ರಿಯೆ ಮಾಡ್ತೇವೆ ಹೃದಯದಿಂದ, ದೇವರು ಸಹ ನಮ್ಮ ಜೊತೆ ಹೃದಯದಿಂದ ಆತನು ನಮ್ಮ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದಾನೆ. ಆ ರೀತಿಯಲ್ಲಿ ದೇವರ ಆತನ ಸ್ನೇಹಿತರಾಗಿ ಕರೆದಿದ್ದಾನೆ. ಅದ್ರ ನಾವು ಆತನ ಸ್ನೇಹಿತರಾಗಿ ನಾವು ಅದನ್ನ ನಾವು ಎಂಬ್ರೇಸ್ ಮಾಡ್ತೇವೆ, ಅದನ್ನ ನಾವು ಅದರಲ್ಲಿ ಮುಂದುವರಿತೀವಿ, ಆ ಸಂಬಂಧದಲ್ಲಿ ನಾವು ಮುಂದುವರಿತೀವಿ. ಓಕೆ, ಓಕೆ, ಸಿ ಕಮಾಂಡ್ ಟು ಒಬೆ. ದೇವರು ನನಗೆ ಏನಾದ್ರು ಆಜ್ಞೆ ಆ ವಾಕ್ಯದಿಂದ ಭಾಗದಿಂದ ಏನಾದ್ರು ವಿಧೇಯನಾಗ್ಲಿಕ್ಕೆ ಹೇಳ್ತಾ ಇದ್ದಾನ ಗಮನಿಸ್ಬೇಕು. ನಾವು ನಮಗೆ ನೋಡುವ ಕಣ್ಣುಗಳನ್ನ, ಕೇಳುವ ಕಿವಿಗಳನ್ನ ಕೊಟ್ಟಿದ್ದಾನೆ, ಅದನ್ನ ಗಮನಿಸ್ಬೇಕು. ಓಕೆ, ಕ್ಷಮೆ ಕೇಳುವಂತದ್ದು ಇರಬಹುದು, ಕಮಾಂಡ್ ಏನೋ ಒಂದು ಕ್ಷಮಿಸುವಂತ ಹೇಳ್ತಾ ಇರ್ಬೋದು ದೇವ್ರು, ಏನಾದ್ರು ಕೊಡ್ಲಿಕ್ಕೆ ಹೇಳ್ತಾ ಇರ್ಬೋದು ದೇವ್ರು. ಕೇಳಿಸ್ಕೊಡ್ರಿ. ವೆನ್ ಯು ರೆಸ್ಪಾಂಡ್, ನಿಮ್ಮ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತದೆ. ಆಮೇಲೆ ಅಲ್ಲಿಯ ಈ ಸಂಬಂಧ ಬಲವಾದ್ರೆ ನಿಮ್ಮ ವೈಯಕ್ತಿಕ ಸಂಬಂಧ ಅಂದ್ರೆ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ, ನಿಮ್ಮ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ, ತಂದೆ ಮಕ್ಕಳ ಜೊತೆ, ಮಕ್ಕಳ ತಂದೆಯ ಜೊತೆ, ಆ ಸಂಬಂಧ ಅದು ಕೂಡ ಅದ್ರ ಮೇಲೆ ಪ್ರಭಾವ ಬೀರುವಂತಾಗಿದೆ. ದೇವರ ಜೊತೆ ನಮ್ಮ ಒಂದು ಸಂಬಂಧ ಚೆನ್ನಾಗಿ ನಾವು ಆರೋಗ್ಯಕರವಾಗಿ ಇಟ್ಕೊಂಡ್ರೆ ಆ ಸಂಬಂಧವು ಸಹ ಅದು ಈ ರೀತಿಯಲ್ಲಿ ಪ್ರಭಾವ ಬೀರ್ತದೆ. ನಾನು ಮುಂದೆ ಬರ್ತೇನೆ, ಶಿಷ್ಯತ್ವ ಎಲ್ಲಿಂದ ಪ್ರಾರಂಭ ಆಗ್ತೇನೆ ಅಂದಾಗ. ಓಕೆ, ಸರಿ, ರೈಟ್. ಅನುಸರಿಸಲು ಉದಾಹರಣೆ, ಎಕ್ಸಾಂಪಲ್ಸ್ ಟು ಫಾಲೋ. ಏನಾದ್ರೂ ನಾವು ಆ ಎಕ್ಸಾಂಪಲ್ಸ್ ಇದ್ರೆ, ಇವಾಗ ನೋಡಿ ನಾವು ಓದಿದಂತ ಒಂದು ಲೂಕನ್ ಬರೆಸುವಂತ 9ನೇ ಅಧ್ಯಾಯ, ಆ 3 ಶಿಷ್ಯರು ಹಿಂಡ್ರೆನ್ಸಸ್ ಟು ಡಿಸೈಪಲ್ಶಿಪ್, ಆ 3 ರೀತಿಯಂತ ಒಂದು ನೋಡ್ತೀವಿ ನಾವು. ಆಯ್ತಾ? ಇವಾಗ ನಾನು ಆ ರೀತಿಯಲ್ಲಿ ಇದ್ದೀನ, ನಾನು ಕೇಳಿಸ್ಕೊಂಡ್ರೆ ನಾವೇನ್ ಮಾಡ್ಬೇಕು? ನಮ್ಗೆ ಎಕ್ಸಾಂಪಲ್, ನಾನು ಈ ರೀತಿಯಲ್ಲಿ ಇರಬಾರ್ದು, ನಾನು ಓಕೆ ಅಬ್ರಹಾಮನಂತೆ ನಾನು ಇರಬೇಕು, ನಾನು ನೋವನಂತೆ ನಾನು ಇರಬೇಕು. ಕೆಲವು ಎಕ್ಸಾಂಪಲ್ಸ್ ಓಕೆ ದೇವರು ಕೊಡ್ತಾನೆ. ಆ ಕಥೆಯಲ್ಲಿ ಆ ವ್ಯಕ್ತಿಯ ಬಗ್ಗೆ, ಆತನ ಒಂದು ಗುಣಲಕ್ಷಣ ಬಗ್ಗೆ, ಆತನ ವಿಶ್ವಾಸದ ಬಗ್ಗೆ, ನಂಬಿಕೆ ಬಗ್ಗೆ, ಅದು ನಕಾರಾತ್ಮಕವಾದ ಆಗಿರ್ಬೋದು, ಸಕಾರಾತ್ಮಕವಾದದ್ದಾಗಿರ್ಬೋದು, ಅವುಗಳು ನಾವು ಅಳವಡಿಸಿಕೊಂಡು ನಾವೇನ್ ಮಾಡ್ಬೇಕು? ಆ ಎಕ್ಸಾಂಪಲ್ಸ್ ನ ಫಾಲೋ ಮಾಡ್ಬೇಕು. ಆಗ ದೇವರ ತನ್ನ ಸಂಬಂಧವನ್ನ ಹೆಚ್ಚು ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ನಾವು ಅದನ್ನ ಹೆಚ್ಚು ಬಲಪಡಿಸ್ತೀವೋ, ನಮ್ಮ ಒಂದು ಶಿಷ್ಯತ್ವದ
ಒಂದು ಮಟ್ಟ ಇನ್ನೂ ಉತ್ತಮವಾಗಿರ್ತದೆ. ಇನ್ನೂ ನಮ್ಮ ಸಮರ್ಪಣೆಯಲ್ಲಿ ನಾವು ಹೆಚ್ಚಾಗಿ ನಾವು ಮುಂದಕ್ಕೆ ಹೋಗ್ತೇವೆ. 2026ರಲ್ಲಿ ಯೇಸುವಿಗೆ ಒಳ್ಳೆ ಒಂದು ಶಿಷ್ಯರು, ಆತನಿಗೆ ಬಂಗಾರದಂತೆ ಚೊಕ್ಕ ಬಂಗಾರದಂತ ಒಂದು ಶಿಷ್ಯರು ಸಿಗುವವರಾಗ್ತದೆ. ಯುದ್ಧ ವೀರದ ಶಿಷ್ಯರು, ಆ ಶೂರ ವೀರರಂತ ಶಿಷ್ಯರು ಆತನಿಗೆ ದೊರಕುವವರಾಗಿದ್ದಾರೆ. ಯಾಕೆ ಗೊತ್ತಾ? ನಾವು ಅದನ್ನ ಈ ರೀತಿಯಲ್ಲಿ ನಾವು 4-6 ಗಂಟೆ ಸಿದ್ಧರಾಗಿ ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕೆ ಮತ್ತು ನಾವು ಓದುತ್ತಾ ದೇವರ ವಾಕ್ಯ ಸತತವಾಗಿ ಹೇಳ್ಬಿಡದೆ ಮತ್ತು ಅದರಿಂದ ಆ ಒಂದು ಪ್ರತಿಕ್ರಿಯೆ ನಾವು ಮಾಡುತ್ತಾ, ಮತ್ತು ಅದು ಮಾತ್ರವಲ್ಲ ಅವುಗಳನ್ನ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು. ನಮ್ಮ ಹತ್ರ ಮಾತಾಡಿದ ಎಲ್ಲವನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲವೂ ನಮ್ಮ ಹತ್ರ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅನೇಕ ಬಾರಿ ನಾನು ಬರೆದಿರುವಂತ ಸಂಗತಿಗಳನ್ನ ಇದೊಂದೇ ಅಲ್ಲ, ಅನೇಕ ಹಳೆ ನಾವು ಪುಸ್ತಕಗಳನ್ನ ನಾನು ಸಹ ಓದ್ತಾ ಇರ್ತೇನೆ. ಇವಾಗ ಓದ್ತಾ ಇರ್ತೇನೆ, ಹಳೆದ್ ಸಹ ನಾನು ತೆಗಿತಾ ಇರ್ತೇನೆ. ಓಕೆ, ದೇವ್ರು ನನಗೆ ಮಾಡಿದಂತ ವಾಗ್ದಾನಗಳು, ಅನೇಕ ನೆರವೇರಿಸುವಂತ ವಾಗ್ದಾನಗಳು, ನಾನು ಅವುಗಳನ್ನ ಗುರುತಿಸ್ಕೊಳ್ತೇನೆ. ಓಕೆ, ಲವ್ ಗಾಡ್ ಅಂಡ್ ಲವ್ ಒನ್ ಅನ್ನೋದು. ಈಗ ದೇವರ ಜೊತೆ ಪ್ರೀತಿ ಬಗ್ಗೆ ನಾವು ನೋಡ್ಕೊಂಡು, ಓಕೆ, ಅದ್ರಲ್ಲಿ ಹೇಗೆ ನಾವು ಹೆಚ್ಚಿಸ್ಕೊಳ್ಬೇಕು ಅನ್ನೋದು ನಾವು ರಿಲೇಶನ್ಶಿಪ್. ಡಿಸೈಪಲ್ಶಿಪ್ ಇಸ್ ನಥಿಂಗ್ ಬಟ್ ರಿಲೇಶನ್ಶಿಪ್. ಎಲ್ಲರ ಡಿಸೈಪಲ್ಶಿಪ್ ಅಂದ್ರೆ ರಿಲೇಶನ್ಶಿಪ್. ಹೇಳ್ರಿ. ಶಿಷ್ಯತ್ವ ಅಂದ್ರೆ ಸಂಬಂಧ. ಈಗ ಇನ್ನೊಂದು ಸಂಗತಿ, ಸಂಬಂಧ ಅಂದ್ರೆ ಅದು ಸಮಯ. ಇದಕ್ಕೂ ಸಮಯ ಅರ್ಥ ಆಗ್ತದೆ ಹೇಳೋದು. ಶಿಷ್ಯತ್ವ ಅಂದ್ರೆ ಸಂಬಂಧ, ಸಂಬಂಧ ಅಂದ್ರೆ ಸಮಯ. ಸಮಯ ಕೊಡದೆ ಯಾವ ಒಂದು ಸಂಬಂಧ ಬಲವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್, ವೆರಿ ಗುಡ್, ಥ್ಯಾಂಕ್ ಯು ಸಿಸ್ಟರ್ ಸ್ನೇಹ. ಓಕೆ, ಸಂಬಂಧ ಅಂದ್ರೆ ಸಮಯ ಕೊಡ್ಬೇಕು. ವಿ ನೀಡ್ ಟು ಗಿವ್ ಟೈಮ್, ವಿ ನೀಡ್ ಟು ಬಿ ಅವೈಲಬಲ್ ಟು ಗಾಡ್. ಸಮಯ ಕೊಡ್ಬೇಕು, ಕೇಳಿಸ್ಕೊಳ್ಳಿಕ್ಕೆ ಸಮಯ ಕೊಡ್ಬೇಕು, ಕೂತ್ಕೊಳ್ಬೇಕು, ಪ್ರತಿದಿನ ನಾವು ಆತನ ಜೊತೆ ಇರ್ಬೇಕು, ಆತನ ಜೊತೆ ಇರ್ಕೊಂಡು ಸಮಯ ಕೊಡ್ಬೇಕು. ವಿ ನೀಡ್ ಟು ಬಿ ಅವೈಲಬಲ್. ಆತನ ಕೆಲಸ ಮಾಡ್ಬೇಕಂದ್ರೆ ನಾವು ಸಮಯ ಕೊಡ್ಬೇಕು. ಸಮಯ ಕೊಡದೆ ನಾವು ಸಂಬಂಧ ಹೇಗೆ ಕಟ್ಲಿಕ್ಕೆ ಸಾಧ್ಯ? ಸಂಬಂಧ ಕಟ್ಟದೆ ನಾವು ಆತನ ಆಜ್ಞೆಗಳನ್ನ ಹೇಗೆ ಪರಿಪಾಲಿಸೋದು? ಆತನ ಪ್ರೀತಿಸೋದು ಹೇಗೆ? ವಿ ಕೆನಾಟ್ ಲವ್ without relationship. We cannot love without giving time. ಓಕೆ, ಈಗ 2ನೇ ಭಾಗಕ್ಕೆ ಬರ್ತದೆ. ಈಗ 2 ಮಾಡಿದ್ರೆ ನಾವು ಇಡೀ ಹೊಸ ಒಡಂಬಡಿಕೆ ಮಾಡಿದಂತ ಅಂತ ನಾವ್ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಲವ್ ಅನ್ನಂತ ಈಗ ದೇವರನ್ನು ಪ್ರೀತಿಸು, ಇತರರನ್ನು ಪ್ರೀತಿಸು, ಅಥವಾ ಒಬ್ಬರನ್ನೊಬ್ಬರು ಪ್ರೀತಿಸು. ಓಕೆ, ಆಮೇಲೆ ಸೊ 3ನೇ ಭಾಗ ಅಲ್ಲಿ ನಾವು ನೋಡ್ತೇವೆ, ಲವ್ ದ ಲಾಸ್ಟ್ ಅಂತ ಕೂಡ ಇದೆ. ಆಯ್ತಾ? ಕಳೆದು ಹೋದವರನ್ನು ಪ್ರೀತಿಸು. ಯಾಕೆ ನಾವು ಕಳೆದು ಹೋದವರ ಬಗ್ಗೆ ನಮ್ಗೆ ಭಾರ ಬರಲ್ಲ? ಯಾಕೆ ನಾವು ಅವ್ರ ಬಗ್ಗೆ ಗಮನ ಹರಿಸಲು? ಯಾಕೆ ನಾವು ಪ್ರಾರ್ಥನೆ ಮಾಡಲ್ಲ? ಯಾಕೆ ನಾವು ಅವ್ರಿಗೆ ಸುವಾರ್ತೆ ಹೇಳಲ್ಲ ಅಂತ ಹೇಳಿದ್ರೆ, ಮೊದಲನೇ ಭಾಗದಲ್ಲೇ ಸಮಸ್ಯೆ ಇದೆ. ಇಲ್ಲಿ ಎಲ್ಲ ಲವ್ ಸಪ್ಲೈ ಎಲ್ಲಿ ಬರ್ಬೇಕು ಗೊತ್ತಾ? ದೇವರನ್ನು ಪ್ರೀತಿಸೋದ್ರಿಂದ ಆ ಒಂದು ನಿಕಟ ಸಂಬಂಧ ಅದು ಹರಿತದೆ. ಅದು ಬಂದಾಗ ನಮಗೆ ಭಾರ ಬರ್ತದೆ. ನಾವು ಅದು ಕ್ಷಮಿಸುವುದು, ನಾವು ನಮ್ಮ ಜೊತೆಲಿರೋರನ್ನ ಕ್ಷಮಿಸೋದು, ಅವ್ರನ್ನ ಪ್ರೀತಿಸೋದು ಮಾಡ್ತೇವೆ. ಅದು ಮಾಡಿದಾಗ ಅದು ಹಬ್ಬುತ್ತಾ, ಅದು ಇತರರನ್ನ ಕಳೆದು ಹೋದವ್ರನ್ನ ಪ್ರೀತಿಸ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಆಮೆನ್. ಸೊ ಶಿಷ್ಯರನ್ನಾಗಿ ನಾವು ಮಾಡ್ಬೇಕು. ಓಕೆ, ಸರಿ. ಈಗ ವಾಕ್ಯದಲ್ಲಿ ನಾವು ದೇವರ ರೀತಿ ಅಂತ ಪ್ರೀತಿ ಹತ್ತೋದಾಗಿ ನಿಮ್ಗೆ ಆಗ್ಲಿ ಗೊತ್ತಿದೆ, ಅದು ನಾನು ಡೀಟೇಲ್ ಹೋಗೋದಿಲ್ಲ. 1 ಕೊರಿಂಥ 13:1 ನೀವು ಆಮೇಲೆ ಮನೆಗೆ ಹೋಗಿ ಅದು ಓದ್ರಿ. 7ನೇ ವಚನವರೆಗೆ, 1ರಿಂದ 7ನೇ ವಚನವರೆಗೆ ನೀವು ಓದ್ರಿ. ಓಕೆ, ಅದು ಯಾವ ತರದ ಒಂದು ಪ್ರೀತಿ ಅಂತ ದೇವರ ಬಯಸುವಂತ ಪ್ರೀತಿ. ಓಕೆ, ನಮ್ಮೆಲ್ಲರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಸಹ ಇದನ್ನ ಬರ್ಕೊಂಡು ನೀವು ಆಮೇಲೆ ಅದನ್ನ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡು, ಆಯ್ತಾ? ಸೊ ಈಗ ಹೊಸ ಒಡಂಬಡಿಕೆಯಲ್ಲಿ ಒಬ್ಬರನ್ನೊಬ್ಬರು ಅನ್ನುವಂತ ಒಂದು ಪದ ಇದೆ. ನಾನು ಮುಗಿಸ್ತಾ ಇರ್ತೇನೆ, 1 ನಿಮಿಷ 2 ನಿಮಿಷ. ಓಕೆ, ಒಬ್ಬರನ್ನೊಬ್ಬರು ಪ್ರೀತಿಸುವುದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ ಸುಮಾರು ವಚನಗಳಿದೆ. ನಾನು ಇಲ್ಲಿ ಹಾಕಿದ್ದೀನಿ, ನಾನು ನಿಮ್ಗೆ ನೋಟ್ಸ್ ಹಾಕಿ ಕೊಡ್ತೀನಿ, ಆಯ್ತಾ? ಇಲ್ಲಿ ಏನಾಗ್ತದೆ, 31 ವಚನಗಳಿದೆ ಒಬ್ಬರನ್ನೊಬ್ಬರು ಅಂತ ಹೇಳ್ತದೆ. ಓಕೆ, ಒಬ್ಬರಿಗೊಬ್ಬರು ನೀವ್ ಏನ್ ಮಾಡ್ಬೇಕು, ಆಯ್ತಾ? ಕೊನೆಯ ಒಂದು ವಚನ 31 ಭಾಗ ನೋಡ್ತಾ ಇದ್ದೇನೆ. ಅಲ್ಲಿ ಏನಾದ್ರು ಗೊತ್ತಾ? ಪ್ರೇ ಫಾರ್ ಒನ್ ಅನದರ್. ಯಾಕೋಬ 5:16 ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ. We need to pray for one another. Okay, speak to one another with psalms, hymns and spiritual songs. ಒಬ್ಬರ ಸಂಗಡ ಒಬ್ಬರು ನೀವು ಕೀರ್ತನೆಗಳಿಂದ, ಸಂಗೀತಗಳಿಂದಲೂ ಆತ್ಮೀಕ ಹಾಡುಗಳಿಂದ ಮಾತನಾಡಿರಿ, ಪ್ರೋತ್ಸಾಹಿಸಿರಿ. ಸಬ್ಮಿಟ್ ಟು ಒನ್ ಅನದರ್. ನೋಡ್ರಿ, ಇವೆಲ್ಲ ನಾವು ಮಾಡುವಂತ ಅವಶ್ಯಕತೆ ಇದೆ. ದೇವರ ವಾಕ್ಯದಲ್ಲಿ ಸುಮ್ಮನೆ ಬರ್ದಿಲ್ಲ. 31 ಭಾಗದ ಒಂದು ವಚನಗಳು ಒಬ್ಬರಿಗೊಬ್ಬರು ಅಂತ ಹೇಳ್ತದೆ. ಇದೆಲ್ಲ ನಾವು ಮಾಡ್ಬೇಕಾಗ್ತದೆ. ನಾನೀಗ ಅದನ್ನೆಲ್ಲ ಡೀಟೇಲ್ ಓದ್ತಾ ಇಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನ ನಾನು ನಿಮ್ಗೆ ಕೊಡ್ತೇನೆ. ಆದ್ರೆ ನಾವು ಇದನ್ನ ತೆಗೆದುಕೊಂಡು ಪ್ರತಿದಿನ, ದಿನಕ್ಕೊಂದು ಇದೆ ನೋಡ್ರಿ, 31 ದಿನ ಪ್ರತಿದಿನ ಒಂದೊಂದು ಇಟ್ಕೊಳ್ರಿ, ಆಯ್ತಾ? ಎಲ್ಲವನ್ನು ಅನ್ವಯಿಸ್ಬೇಕು, ಅದು ಒಂದೊಂದು ಮಾಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿಗೆ ನಾನು ನಿಲ್ಸ್ತೇನೆ.
ನಮ್ಮ ಮಹಾ ಒಂದು ಆಜ್ಞೆ ಒಂದು ದೇವರನ್ನು ಪ್ರೀತಿಸು ಮತ್ತು ಜನರನ್ನು ಪ್ರೀತಿಸು, ಒಬ್ಬರನ್ನೊಬ್ರು ಪ್ರೀತಿಸು, ಕಳೆದು ಹೋದವರನ್ನ ನಾವು ಪ್ರೀತಿಸೋದಕ್ಕೆ. ಇದನ್ನ ಹೇಳ್ತಾ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್, ಸಣ್ಣ ಬ್ರೇಕ್ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಪ್ಲೀಸ್. ಥ್ಯಾಂಕ್ ಯು ಅಣ್ಣ, ವಂಡರ್ಫುಲ್ ವರ್ಡ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೆ ನಾವು ಬೇಗ ಒಂದು 5 minutes ಬ್ರೇಕ್ ತೆಗೆದುಕೊಂಡು ಬರೋಣ.